ಒಳ್ಳೆ ಮಾತು ಹೇಳಿದೆ. ಅದಿರ್ಲಿ, ಅವತ್ ಫಂಕ್ಷನ್ ಅಲ್ಲಿ ನಾನು ಹ್ಯಾಕ್ ಕಾಣ್ತಾ ಇದ್ದೆ ಹೇಳೆ? ನೀವಾ ಒಳ್ಳೆ ಹೀರೋ ತರ ಕಾಣ್ತಿದ್ರಿ. ಅಲ್ಲ ಕಣೆ, ಇವತ್ ನನ್ ಮಗನಿಗೆ ಫಸ್ಟ್ ನೈಟು. ಏನ್ ಮಾಡ್ತಿರ್ತಾನೋ? ಹೋಗ್ರಿ, ನಿಮ್ ಹುಡುಗಾಟ ಬಿಟ್ಟಿಲ್ವಲ್ಲ ನೀವು? ಇದು ಸೆಕೆಂಡ್ ಪ್ರಾಯ ಕಣೆ. ಮೊದಲನೇ ಪ್ರಾಯದಲ್ಲಿ ಸ್ವಲ್ಪ ಅವಸರ ಇತ್ತು. ಅದು ನೋಡೆ ಹೋಗ್ರಿ. ನೋಡೆ, ಒಬ್ನೇ ಮಗ, ಪ್ರೀತಿಯಿಂದ ಸಾಕಿದ್ವಿ, ನಮ್ಮ ಲೆವೆಲ್ ಅಲ್ಲಿ ಮದುವೆನೂ ಮಾಡಿದ್ವಿ. ಇವತ್ತೊಂದು ಫಸ್ಟ್ ನೈಟು, ಎಲ್ಲಾ ಸುಸೂತ್ರವಾಗಿ ನಡೆದು ನಮಗೊಬ್ಬ ಮೊಮ್ಮಗ ಅಂತ ಬಿಟ್ಬಿಟ್ರೆ, ಆ ನನ್ನ ಮೊಮ್ಮಗನಿಗೆ ನನ್ನ ವಿದ್ಯೆನೆಲ್ಲ ಹೇಳ್ಕೊಟ್ಟು ನನಗಿಂತ ಲೆವೆಲ್ ಮೇಂಟೈನ್ ಮಾಡೋದನ್ನ ಕಲಿಸ್ಬೇಕು ಅಂತ ಇದ್ದೀನಿ. ಏನಂತೀಯಾ? ಹೋಗ್ರಿ. ಯಾಕಳಿ ಅಂದ್ರೆ ಏನಾಯ್ತು? ನಿಮ್ ಮಗಳಲ್ಲಿ ಯಾಕಳಿ ಅಂದ್ರೆ ಬರ್ಲಿಲ್ವಾ? ಅವಳು ಬಂದಿದ್ರೆ ಇಷ್ಟೊತ್ತಲ್ಲಿ ನಾನೇ ಇಲ್ಲಿಗೆ ಬರ್ತಾ ಇದ್ದೆ. ರೂಮ್ ಒಳಗೆ ಹೋಗಿ ಕಳಿಸ್ಕೊಡ್ತೀನಿ. ಮೆಂಟಲ್ ಫ್ಯಾಮಿಲಿಗಳು ಮುಖ ನೋಡಂಗಿದೆ. ಒಳ್ಳೆ ಮಲ್ಕೊಂಡಿವೆ. ನಾನೇ ಫಾಸ್ಟ್, ನೀವೇ ಲೇಟ್. ಇನ್ನು ಲೇಟ್ ಮಾಡಬೇಡ, ಬೇಗ ಶುರು ಮಾಡ್ಕೊಂಬೇಡ. ಏನ್ನ? ನಮ್ಮಿಬ್ಬರ ವಿವಾಹ ಜೀವನದ ಮೊದಲನೇ ರಾತ್ರಿನ. ಹಾಗಂದ್ರೆ? ಅದೇ ಕಡೆ, ನಮ್ಮಿಬ್ಬರ ಜೀವನದ ಸಮ್ಮಿಲನದ ಶುಭ ರಾತ್ರಿನ. ಬೇಡ ರೇ, ನಂಗ್ ನಿದ್ದೆ ಬರ್ತಾ ಇದೆ. ನಿದ್ದೆ ಬರ್ತಾ ಇದೆಯಾ? ಏಯ್, ಯಾಕೆ ಹಾಗಂತ್ಯಾ? ಅಯ್ಯೋ ಪ್ಲೀಸ್, ನಿನ್ ತಮ್ಮಯ್ಯ ಅಂತ ಕಡೆ ಅಳ್ಬೇಡ ಕಡೆ, ನಾನು ಕೆಳಗಡೆ ಮಲ್ಕೋತೀನಿ. ಅಯ್ಯೋ, ನನ್ ಫಸ್ಟ್ ನೈಟ್ ಫ್ಲಾಪ್ ಆಗೋಯ್ತಲ್ಲ. ಕಳಿಸ್ಕೊಡೋಣ ರಂಗನಾಥಯ್ಯ. ರಂಗನಾಥಯ್ಯ, ಯೋಚನೆ ಮಾಡ್ಬೇಡಿ. ರಂಗನಾಥಯ್ಯನವ್ರೆ. ಯಾಕಯ್ಯ ಶಾಸ್ತ್ರಿ ಒಳ್ಳೆ ವಟವಟ ಅಂತಿದ್ಯಾ? ನಾನೇ ರಂಗನಾಥಯ್ಯ, ರಂಗನಾಥಯ್ಯ, ಸ್ವಾಮಿ ರಂಗನಾಥಯ್ಯ. ಗುರುತ್ ಸಿಗ್ಲಿಲ್ವೇನೋ ಶಾಸ್ತ್ರಿ? ಏನು ಗೆಟಪ್ಪೇ ಚೇಂಜ್ ಆಗ್ಬಿಟ್ಟಿದೆ. ಎಲ್ಲ ನನ್ನ ಮಗನ ಪ್ರಭಾವ ಕಣಯ್ಯ. ನನ್ನ ಮಗನ ಮದುವೆ ಆದ ತಕ್ಷಣ ಲಕ್ಷ್ಮಿ ನನ್ನ ಸೊಸೆ ಜಣಜಣ ಅಂತ ಮನೆಗ್ ಬರ್ತಿದ್ದ ಹಾಗೇನೆ ನನ್ನ ಲೆವೆಲ್ಲೇ ಚೇಂಜ್ ಆಗೋಗ್ಬಿಡುತ್ತೆ ಕಣಯ್ಯ. ಬಾಬಾ ಕೂತ್ಕೋ ಕೂತ್ಕೋ. ಶಾಲಿನಿ, 2 ಕಪ್ ಕಾಫಿ ತಗೊಂಡ್ಬಾ. ಯಾ. ಅಂದ ಹಾಗೆ ಏನಯ್ಯ, ನನ್ನ ಮಗನ ಮದುವೆಯಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ? ಎಲ್ಲಿ ಬಂತು ಸ್ವಾಮಿ, ಎಲ್ಲಿ ಬಂತು? ದೊಡ್ಡ ಮನುಷ್ಯರ ಮನೆ ಮದುವೆ, ಲಾಡುಗಳು, ಚಿರೋಟಿಗಳು, ಹೋಳಿಗೆಗಳು, ತುಂಬಾ ಬ್ಯುಸಿ ಆಗಿದ್ರಿ ಅಂತ ಕಾಣ್ಸುತ್ತೆ. ನೋ ನೋ ನೋ, ಈ MLA ಮಂತ್ರಿಗಳೆಲ್ಲ ಬರ್ಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳು ಆಗ್ತಾನೆ ಲೇಟ್ ಆಗಿ ಬರ್ತೀನಿ ಅಂತ ಫೋನ್ ಬೇರೆ ಮಾಡಿದ್ರು. ಆ ಗಡಿ ಬಿಡಿಲಿ ನಿಮ್ಮನ್ನ ಗಮನಿಸ್ಕೊಳಕ್ ಆಗ್ಲಿಲ್ಲ ಅಂತ ಕಾಣುತ್ತೆ. ಅಂದ ಹಾಗೆ ಏನ್ ಬಂದಿದ್ದು? ಅದು ಸ್ವಾಮಿ, ನಮಸ್ಕಾರಮ್ಮ. ಏನ್ ಬಂದಿದ್ದು? ಏನಿಲ್ಲ, ನಮ್ಮ ಮನೇಲಿ ನಮ್ ಹೆಂಡತಿ ಎಣ್ಣೆ ತೀರೋಗಿದೆ ಅಂತ ಹೇಳಿದ್ದು. ಕೈಯಲ್ಲಿ ಬೇರೆ ದುಡ್ಡಿಲ್ಲ. ನೀವು ನನಗೆ ಒಂದ್ 20 ರೂಪಾಯಿ ಸಾಲ ಕೊಟ್ರೆ ಅದನ್ನ ಮುಂದಿನ ತಿಂಗಳು ಖಂಡಿತ ಕೊಟ್ಬಿಡ್ತೀನಿ ನಾನು. ಅದಕ್ಕೆ ಕಣಯ್ಯ
ಈ ವೀಸಾ ಕಾರ್ಡು, ಕ್ರೆಡಿಟ್ ಕಾರ್ಡು, ಡೈನರ್ಸ್ ಕಾರ್ಡು ಇಟ್ಕೋಬೇಕು ಅಂತ ಹೇಳೋದು. ನಮ್ಮಂತ ಬಡವರಿಗೆ ಅದೆಲ್ಲ ಎಲ್ಲಿಂದ ಬರ್ಬೇಕಪ್ಪ? ಇಟ್ಕೋಬೇಕು ಕಣೆ, ಹೇಗಾದ್ರು. ಏನು ಊಟನಪ್ಪ, ಬ್ರಹ್ಮಾಂಡವಾಗಿತ್ತು. ಅಡಿಗೆ ಗಿಡಿಗೆ ಎಲ್ಲ ನಾನು ಯಾವ ಮದುವೆಲ್ಲೂ ತಿಂದಿಲ್ಲ. ಯಾಕೋ ದಡ್ಡ, ಹೆಂಡತಿ ಜೊತೆಗೆ ನಗರತಾ ಬರೋದು ಬಿಟ್ಟು ಹೀಗೆ ಡಲ್ ಆಗಿ ಬರ್ತಾ ಇದೆಯಲ್ಲೋ? ಓ, ನೀನ್ ಯಾಕಮ್ಮ ಆಚೆ ನಿಂತ್ಕೊಂಡ್ಬಿಟ್ಟೆ? ಇಲ್ಲಿ ಅಕ್ಕಿ ಒದಿಯೋದು, ಮಂಗಳಾರತಿ ಎತ್ತೋದು ಯಾವುದು ಇಲ್ಲ. ನೇರವಾಗಿ ಒಳಗ್ ಬರ್ಬೋದು, ಬಾ. ಹಾ ಅಂದಾಗ ಇವರು ನನ್ನ ಹಳೆ ಸ್ನೇಹಿತರು, ಆಗರ್ಭ ಶ್ರೀಮಂತರು, ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಇದೆ. ನಮಸ್ಕಾರಮ್ಮ. ನೀನ್ ಒಳಗಡೆ ಹೋಗಮ್ಮ. ಇದೇ ಕಣಯ್ಯ ಲೆವೆಲ್ ಮೇಂಟೈನ್ ಮಾಡೋ ರೀತಿ. ಯಾಕೆಯ ಸುಳ್ಳು ಹೇಳ್ದೆ ಹಾಗೆ? ಅಯ್ಯೋ, ಮೆಲ್ಲಗ್ ಮಾತಾಡಯ್ಯ. ನನ್ನ ಸೊಸೆ ಕಿವಿಗೆ ಏನಾದ್ರೂ ಬಿದ್ದುಬಿಟ್ರೆ ವ್ಯತ್ಯಾಸ ಆಗ್ಬಿಡುತ್ತೆ ಕಣಯ್ಯ. ಆಯ್ತಯ್ಯ, ಆಯ್ತು. ಯಾವ ಕಡೆ ನೋಡಿದರು ದುಂಡು ದುಂಡು ನಾನು ನಿನ್ ಗಂಡ ಕಡೆ. ನೀವಾ? ಲೆಕ್ಕೋಕೆ ಪ್ರಸ್ತ ಇಟ್ಕೊಳ್ಳೋಣ ಬಾರೆ. ರೀ, ಈಗ ತಾನೇ ಊರಿಂದ ಸುಸ್ತಾಗಿ ಬಂದಿದ್ದೀವಿ. ಫ್ರೆಶ್ ಆಗಿ ರಾತ್ರಿ ಇಟ್ಕೊಳ್ಳೋಣ ರೀ. ಏನೇ ಹುಡುಗಾಟ ಆಡ್ತೇನೆ? ನೆನ್ನೆ ರಾತ್ರಿ ನೋಡಿದ್ರೆ ಬೊಂಬಡಿ ಹೊಡ್ಕೊಂಡೆ, ಈಗ ನೋಡಿದ್ರೆ ಫ್ರೆಶ್ ಆಗಿ ರಾತ್ರಿ ಇಟ್ಕೊಳ್ಳೋಣ ಅಂತ ನಾಟಕ ಆಡ್ತಿದ್ಯಾ? ಏನ ತಿಳ್ಕೊಂಡಿದ್ಯಾ? ನಿನ್ ಕಟ್ಟಲಿ ಸಾಯಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಗಂಡನೋ ಯಾರೇ ನಾನು? ಏನೇ ಅದು? ಏನ ತಿಳ್ಕೊಂಡಿದ್ಯಾ? ಇದೇ ರೀತಿ ನಾಟಕ ಆಡ್ತಿದ್ರೆ ನಿನ್ ಮರ್ಡರ್ ಮಾಡಕ್ ಬಿಡ್ತೀನಿ. ನಿನ್ ಮುಖಕ್ಕೆ ಆಸಿಡ್ ಸುರಿದು ಬಿಡ್ತೀನಿ. ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಚಿ ನಿನ್ ಸಾಯಿಸ್ಬಿಡ್ತೀನಿ. ಏನ್ ತಿಳ್ಕೊಂಡಿದ್ಯಾ ನನ್ನ? ಏನೇ ಹೆಸರಿಗೆ ಮದುವೆ ಆಗಿದ್ಯಾ ನನ್ನ? ಗಂಡನ ಸುಖ ಕೊಡ್ಲಿಲ್ಲ ಅಂದ್ರೆ ನೀನ್ ಯಾಕೆ ಬದುಕಿರ್ಬೇಕು? ನೀನ್ ನನ್ನ ಪಾಲಿಗೆ ದೆವ್ವ, ಪಿಶಾಚಿ, ನಾಯಿ, ಹಂದಿ. ನೀನ್ ಬದುಕಿರ್ಬಾರ್ದು, ನೀನ್ ಬದುಕಿರ್ಬಾರ್ದು ಕಣೆ. ಪಾಪ ಬರಲ್ಲ ಕಣೆ. ಮದುವೆ ಆಗಿ 3 ದಿವಸನೂ ಆಗಿಲ್ಲ, ಅವಾಗ್ಲೇ ಈ ಗಂಡ ಹೆಂಡತಿ ಕಿತ್ತಾಡ್ತಿದ್ದಾರಲ್ಲಯ್ಯ? ಹೌದಲ್ವಾ? ಇರು, ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ. ಭೂಪಾಲ್ ನನ್ನ ಮಗನೇ, ಮದುವೆ ಆಗಿ ಇನ್ನೂ 3 ದಿವಸನೂ ಆಗಿಲ್ಲ, ಆಗ್ಲೇ ಶುರು ಹಚ್ಕೊಂಡ್ಬಿಟ್ಯಾ? ನಿಮ್ಮಂತ ಯಾಕೋ ಬೇಕು ಹೆಣ್ತಿರು? ಮುಚ್ಚಪ್ಪ ಸಾಕು. ಗಂಡನ ಮನ್ಸನ್ನ ಅರ್ಥ ಮಾಡ್ಕೊಳ್ತೀರ ಹೆಂಗಸರಿಗೆ ಮದುವೆ ಯಾಕಪ್ಪ ಬೇಕು? ಓ ಮಗ, ಈಗ ತಾನೇ ಮದುವೆ ಆಗಿದ್ದೀರಾ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋಬೇಕಾದ್ರೆ ಅಟ್ಲೀಸ್ಟ್ 1 ವಾರನಾದ್ರೂ ಬೇಡವೆ? 1 ವಾರನ ಬೇಡ, 1 ವರ್ಷ ತಗೊಳ್ಳಿ. ಅಲ್ಲಿವರೆಗೂ ತಣ್ಣೀರ್ ಬಟ್ಟೆ ಹಾಕೊಂಡ್ ಮಲಗ್ತೀನಿ. ನನ್ ಕಷ್ಟ ನಿಮ್ಗೆ ಯಾಕೆ ಗೊತ್ತಾಗ್ಬೇಕು? ಈ ಫ್ಯಾಮಿಲಿ ಬ್ಲಾಸ್ಟ್ ಆದಂಗೆ. ಏನಂದ್ರೆ ಎಲ್ಲ ಒಳ್ಳೇದಾಗುತ್ತೆ ಎಂದೆ. ಒಳ್ಳೆ ನಶಾಗಿರಾಕಿ ಇವನು. ಅಯ್ಯೋ ದೇವ್ರೆ, ಕಾಪಾಡಪ್ಪ ಈ ಸಂಸಾರನ. ನೋಡಕ್ ಹೋಗಿಲ್ಲ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ಹೊಸದ್ರಲ್ಲಿ ಇವೆಲ್ಲ ಮಾಮೂಲೆ. ನನ್ನ ಮಗನಿಗೆ ಹೇಳ್ತೀನಿ, ಹೈ ಲೆವೆಲ್ ಮೇಂಟೈನ್ ಮಾಡೋ ಅಂತ. ನಾನು ಎಷ್ಟು ಹೇಳಿದ್ರು ನನ್ನ ಮಾತನ್ನೇ ಕೇಳ್ತಿಲ್ಲ. ಒಂಥರ 3rd ಕ್ಲಾಸ್ ತರ ಆಡ್ತಾನೆ ಇರ್ತಾನೆ. ಸ್ವಲ್ಪ ದಿವಸ ಅವನು ಕೂಡ ನನ್ನ ತರ ಹೈ ಲೆವೆಲ್ ಬರ್ತಾನಮ್ಮ. ಇವಳು ಒಂಥರ ಲೋ ಲೆವೆಲ್ ಅಂತ ಕಾಣಿಸುತ್ತೆ. ನಮ್ಮಮ್ಮನ ಮದುವೆ ಆದ್ಮೇಲೆ ಡ್ಯೂಟಿಗೆ ಬರ್ತಾ ಇಲ್ಲ. ಈಗ ಅವನಿಗೆ ಡ್ಯೂಟಿ ಹಾಕೋಬೇಕು. ಮನೇಲಿ ಡೇ ನೈಟ್ ಡ್ಯೂಟಿ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿರ್ತಾನೆ. ಪಾಪ ಎಷ್ಟು ತಗೊಳ್ತಾ ಇರ್ತಾನೆ ಬಿಡು. ಅಂದ್ರೆ ನೀವ್ ಹೇಳೋದ್ ನೋಡಿದ್ರೆ ಮಗನ್ ಜೊತೆಲಿ ಡ್ಯೂಟಿ ಬರ್ತಾನೆ ಅಂತಾನಾ? ಹಾ, ಅದಾದ್ರೂ ಆಗ್ಬಹುದು. ಎಷ್ಟೇ ಆಗ್ಲಿ ರಸಿಕ ಶಿಖಾಮಣಿ ಅಲ್ವಾ? ಅದ್ರಲ್ಲಿ ಬೇರೆ ಅರ್ಜೆಂಟ್ ಗಿರಾಕಿ. ವರ್ಷಕ್ಕೆ ಆಚೆ ಬರೋದನ್ನ 6 ತಿಂಗಳಿಗೆ ಆಚೆ ಬರ್ಸ್ಬಿಟ್ಟಿರ್ತಾನೆ. ಅರ್ಜೆಂಟ್ ಗಿರಾಕಿಗೆ 1000 ಕಣ ಅವನು ಅದರ ಮರ.
ಅಲ್ಲಿ ನೋಡ್ರು ಅರ್ಜೆಂಟ್ ಕೇಳಕ್ಕೆ ಬಂದೇ ಬಿಟ್ಟ. ಏ ಅಮರ್ ಬಾರು, ಯಾಕೋ ಒಂಥರ ಇದ್ಯಾ? ಸುಸ್ತಾ? ಫಸ್ಟ್ ನೈಟ್ ಆಗಿತ್ತು? ಒಂಬಟ ಸೂಪರಾ ಇಲ್ಲ ಡಮಾರ? ಇದನ್ನ ಆಫೀಸ್ ಅಂತ ತಿಳ್ಕೊಂಡಿದ್ರು, ಇಲ್ಲ ದನಗಳು ಕೂಡ ಯಾಕೆ ದೊಡ್ಡಿ ಅಂತ ತಿಳ್ಕೊಂಡಿದ್ರು ನೀವೆಲ್ಲ. ಏನಯ್ಯ ಅಮರ್, ಜಾಕ್ಪಾಟ್ ಜಾಕ್ ಈ ತರ ಕಣ್ಮುಚ್ಚಿ ಕಣ್ ಬಿಡುವಷ್ಟಲ್ಲಿ ಡ್ಯೂಟಿ ಚೆನ್ನಾಗ್ ಬಿಡಿದ್ಯಾ? ವೆರಿ ಗುಡ್, ವೆರಿ ಗುಡ್. ನಿಮ್ಮಂತರು ಡ್ಯೂಟಿ ಮೇಲೆ ಇಟ್ಟಿರೋ ಶ್ರದ್ಧೆ ಭಕ್ತಿ ಇಲ್ಲ ಕಡೆಯ. ನಮ್ಮಂತರ ಆಫೀಸ್ಗಳು ಉದ್ಧಾರ ಆಗ್ತಿರೋದು ಮೊದ್ಲು ಡ್ಯೂಟಿ, ಆಮೇಲೆ ಬ್ಯೂಟಿ. ಕಮಾನ್ ಜಾಕ್ಪಾಟ್ ಜಾಕಿ. ಈ ಓಲ್ಡ್ ಮ್ಯಾನ್ ಅಂತೂ ಮಹಾನ್ ರಸಿಕ, ಅದರಲ್ಲೂ ಜೋಲ್ಪಾಡಿ. ಬಾಪ ಕೂತ್ಕೋ, ಬರ್ತೀರ ಬಾ. ಫಸ್ಟ್ ನೈಟ್ ಆಗಿತ್ತು, ಸೂಪರ್ ಆಗಿತ್ತು ಅಲ್ಲೂ, ಬೊಂಬಾಟ ಆಗಿತ್ತು ಅಲ್ಲೂ, ಚಿಂದಿ ಆಗಿತ್ತು ಅಲ್ಲೂ. ಅಲ್ಲ, ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಓಡಿಸ್ದೆ ಕುದುರೆನ? 100 ಅಥವಾ 200? ಹೊಸ ಅನುಭವ, ಹೊಸ ಜಾಕಿ, ಹೊಸ ಕುದುರೆ, ಲಂಗು ಲಗಾಮಿಲ್ದೆ ಓಡಿಸಿದ್ದು. ಆ ಟೈಮಲ್ಲಿ ಎಲ್ಲೆಲ್ಲಿ ಬಿಟ್ಟು ನೋಡಕ್ ಹೋಗ್ತೀಯಾ? ನೀನ್ ಕುದುರೆ ಓಡಿ ಸುಸ್ತಾಗಿ ಆಮೇಲೆ ತಾನೇ ನೀನ್ ಇಳಿಯೋದು. ನಮ್ ಕಥೆನೂ ಹಂಗೆ ಆಗಿತ್ತು ಕಡೆಯ. ಹೊಸದಾಗಿ ಮದುವೆ ಆಗಿ ಊಟಿಗೆ ಹನುಮನ್ಗೆ ಅಂತ ನಾವು ಹೋಗಿದ್ವಾ, ಅಲ್ಲಿ ಕೇಳ್ಬೇಕು ನಮ್ ಕಥೆ ಎಲ್ಲ. ಸಿಕ್ಕಾಪಟ್ಟೆ ಚಳಿ ಬೇರೆ, ರೂಮ್ ಒಳಗ್ ಹೋಗಿ ಸೆಟ್ಲ್ ಆಗಿದ್ದ ಅಷ್ಟೇ ಗೊತ್ತು ಕಡೆಯ. 3 ತಿಂಗಳಾದ್ರೂ ಆಚೆಗೆ ಬಂದಿಲ್ಲ ನೋಡು. ಒಬ್ರ ಹತ್ರ ಒಬ್ರು ಮುಖ ತಂದು ಕೈ ಸೇರಿಸಿ ಮೈ ಹಚ್ಚಿ ತಬ್ಕೊಂಡು ಮಲಗಿದ್ದು ಮಗಂದು ಊಟಿ ಚಳಿ ಎಲ್ಲ ಮಾಯಾಗಿ ಮಡ್ರಾಸ್ ಸೀಟು ನೀರಾಗಿ ಹೊರದು ರೂಮೆಲ್ಲ ತುಂಬಿಕೊಂಡು ಆಚೆ ಬಂದ್ಬಿಟ್ಟಿತ್ತು. ಅಯ್ಯೋ, ಕಟ್ ಮಾಡಿ ನೋಡ್ತೀರಿ, ಊಟಿಗೆ ಬಂದ್ ಜನ ಎಲ್ಲ ನಮ್ ರೂಮ್ ಸುತ್ತ ತುಂಬಿಕೊಂಡು ಕವ ಅಂತಿದ್ರು ಕಣಯ್ಯ. ಅಯ್ಯೋ, ಏನ್ ಒಂಥರ ನಮ್ಗೆ ನಾಚಿಕೆ ಆಯ್ತು ಕಣಯ್ಯ. ಜನ ಹೂ ಅಂತ ಅನ್ನೋದ್ರೊಳಗೆ ನಾವು ಗಂಡ ಹೆಂಡತಿ ಸ್ಟಾಪ್ ಲಾಕಲ್ಲಿ ಮಾಯ ಕಣಯ್ಯ. ಸರ್, ನೀವು ಏನು ಬೇಜಾರು ಮಾಡ್ಕೊಳಲ್ಲ ಅಂದ್ರೆ? ಬೇಜಾರು ಮಾಡ್ಕೊಳ್ಳೋ ವಿಷಯದಿಂದ ಬಂತು, ಆಮೇಲೆ ಹೇಳ್ತೀನಿ. ಊಟಿಯಿಂದ ಕೊಡೈಕೆನಾಲ್ ಹೋದ್ವಾ, ಅಲ್ಲಿ ನೋಡು ಏನಪ್ಪ ಅದಕ್ಕಿಂತ ಅರ್ಜೆಂಟ್. ಕೊಡೈಕೆನಾಲ್ ಕತೆ ಹೇಳ್ತೀನಿ ಅಂತಂದ್ರೆ ಕೊಡೈಕೆನಾಲ್ ಕತೆ ಹೇಳೋ ಅಷ್ಟರಲ್ಲಿ ಹೋಗೇ ಬಿಡ ಪಡಾತ್ಮ. ಹೋಗು. ಹಲೋ, ಎಸ್, 1 minute. ತಾವು? ಹೌದಾ ಅಮರ್, ನಿಮ್ಮ ಮಿಸಸ್ ಫೋನ್ ಇದೆ ನೋಡಮ್ಮ. ಹಲೋ, ಏನು? ಅಲ್ವೇ, ಇವತ್ತಾನೆ ಊರಿಂದ ಬಂದಿದ್ಯಾ? ಆಗ್ಲೇ ನೀನ್ ಶಾಪಿಂಗ್ ಹೋಗ್ಬೇಕಾ? ಏನ್ ಆಟ ಆಡ್ತಿದ್ಯಾ? ಇಡ ಫೋನು, ಇಡ. ಏಯ್, ಯಾಕ ಹುಚ್ಚಿನ ತರ ಆಡ್ತಿದ್ಯಾ? ಬಾಸ್ ಏನಾದ್ರು ಅಂದ್ರ? ಏನಿಲ್ಲ ಕಣ, ಅವೆಲ್ಲ ಮನ್ಸಿಗೆ ಹಚ್ಕೋಬೇಡ ಕಣ. ಹೊಸದಾಗಿ ಮದ್ವೆ ಆಗಿದ್ಯಾ, ಹೆಣ್ಮಕ್ಳಿಗೆ ಹೊಸ ಆಸೆಗಳಿರುತ್ತೆ. ಹೋಗಿ ಆಸೆ ಪೂರೈಸು. ಇಲ್ಲಾಂದ್ರೆ ಅಷ್ಟೇ ನಿನಗೆ. ನೈಟು ಬೆಡ್ರೂಮ್ ಇಂದ ಆಚೆನೆ ಚಾಪೆ ದಿಂಬುನೆ ಗಟ್ಟಿ ನಿನಗೆ.
ವಕೀಲ, ನಿನಗೇನ ಮನೆ ಪರಿಚಯ ಇಲ್ಲ, ಬಾ ಮನೆಯೆಲ್ಲ ಪರಿಚಯ ಮಾಡ್ಕೊಡ್ತೀನಿ. ಯಾಕೆಂತಂದ್ರೆ ನಮ್ಮ ಮನೇಲಿ ಇರೋದೆಲ್ಲ ಇಂಪೋರ್ಟೆಡ್ ಮಟೀರಿಯಲ್ಸೇ ಜಾಸ್ತಿ. ನನಗೆ ಇಂಡಿಯನ್ ಮಟೀರಿಯಲ್ಸ್ ಅಂದ್ರೆ ಅಲರ್ಜಿ ನೋಡು. ನಮ್ಮ ಮನೇಲಿ ಇರೋ ಇಂಡಿಯನ್ ಮಟೀರಿಯಲ್ ಅಂತಂದ್ರೆ ಅದು ನಿಮ್ಮ ಅತ್ತೆ. ಇಲ್ಲಿ ಬಾ, ಇಲ್ಲಿ ನೋಡು, ಇದು ಮೈಸೂರು ಮಹಾರಾಜರು ನನ್ನ ಮದುವೆಯಲ್ಲಿ ಪ್ರೆಸೆಂಟ್ ಮಾಡಿರೋದು. ಇಲ್ಲಿ ಬಾ, ಇಲ್ಲಿ ನೋಡು, ಇದು ಇಂದಿರಾ ಗಾಂಧಿ ಅವರು ಬೆಂಗಳೂರಿಗೆ ಬಂದಾಗ ನನಗೆ ಗಿಫ್ಟ್ ಅಂತ ಕೊಟ್ಬಿಟ್ಟು ಹೋದ್ರು. ಇಲ್ಲಿ ನೋಡು, ಇದು ರಾಜೀವ್ ಗಾಂಧಿ ಅವರು ಪಾಪ ಸಾಯೋದಕ್ಕೊಂದು ವಾರ ಮುಂಚೆ ಜ್ಞಾಪಕಾರ್ಥವಾಗಿ ಕೊಟ್ರು. ಏನ್ ಮಾಡೋದು ಹೇಳು, ಆ ದೇವ್ರು ಬೇಗ ಕರ್ಕೊಂಡ್ಬಿಟ್ಟ. ಎಲ್ಲ ಅವ್ರವ್ರ ಹಣೆ ಬರ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನನಗಿರೋ ಫ್ರೆಂಡ್ಸ್ ಎಲ್ಲ ದೊಡ್ಡ ದೊಡ್ಡ ರಾಯಲ್ ಫ್ಯಾಮಿಲಿಯಿಂದ ಬಂದವರು. ನಿನಗೆ ಡಯಾನ ಗೊತ್ತಲ್ಲ, ಅದೇ ನಮ್ ಇಂಗ್ಲೆಂಡ್ ರಾಜ್ಕುಮಾರಿ. ಅವಳು ಪಾಪ ಸಾಯೋದಕ್ 4 ದಿವಸ ಮುಂಚೆ ನನಗೆ ಫೋನ್ ಮಾಡ್ಬಿಟ್ಟು ಸತ್ತೋದ್ಲು. ಬಾ, ಇನ್ನು ಮುಂದೆ ಎಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ. ನೀವೇನು ತೋರ್ಸೋದ್ ಬೇಡ, ನನ್ಗೆಲ್ಲ ಗೊತ್ತು. ಇನ್ನೊಂದ್ಸಲ ನನ್ ಮುಂದೆ ಅಂತಸ್ತು ಲೆವೆಲ್ಲು ಅಂತ ಹೇಳಿದ್ರು ಚೆನ್ನಾಗಿರಲ್ಲ ಅಷ್ಟೇ. ಸುಮ್ನೆ ವಯಸ್ಸಾದ್ರೂ ಬುದ್ಧಿ ಬರ್ಲಿಲ್ಲ. ಬರ್ತಾ ಬರ್ತಾ ನನ್ನ ಲೆವೆಲ್ಗೆ ಪಂಚ್ ಮಾಡ್ಬಿಟ್ಲು. ಕೋಕಿಲ, ಕೋಕಿಲ, ಏನ್ರಿ? ಆಫೀಸಿಗೆ ಫೋನ್ ಮಾಡಿ ಹೇಳಿದ್ದೆಲ್ಲ ಶಾಪಿಂಗ್ ಹೋಗೋಣ ಅಂತ. ಚಕ ಚಕ ಅಂತ ರೆಡಿ ಆಗೋ, ಬೇಗ ಹೋಗು ಹೋಗು. ನಿನ್ನ ಆಸೆನೂ ಪೂರೈಸ್ತೀನಿ. ಏನ ನನ್ನ ಮಗನೇ ಶಾಪಿಂಗ್ ಗೀಪಿಂಗ್ ಅಂತವನಲ್ಲ, ಮತ್ತೆ ಫೋನಲ್ಲಿ ಹಂಗೆಲ್ಲ ಬೈದ. ಇರ್ಲಿ. ಲೋ ಲೋ ಲೋ, ಇಲ್ಲಿ ನೋಡು, ನಿನ್ ಹೆಂಡತಿ ನನ್ ಜೊತೆ ಜಗಳ ಆಡಿ ನನಗೆ ಎದುರುತ್ರ ಕೊಡ್ತಾಳಲ್ಲೋ. ಇನ್ನೇನ್ ಮತ್ತೆ ಲೆವೆಲ್ ಅಂತ ತಲೆ ತಿಂತಿದ್ಯಲ್ಲ, ಅದಕ್ಕೆ ಹೇಳ್ಕೊತಾಳ್ ಬಿಡು. ಎಲ್ಲ ನನ್ನ ಮಗನೇ ಆಗ್ಲೇ ಚೇಂಜ್ ಆಗ್ಬಿಟ್ಟ. ಇನ್ನೇನಪ್ಪ, ಯಾರತ್ರ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನನಗೆ. ಅವಳೇನ್ ಬೇರೆಯವಳ, ನಿನ್ ಸೊಸೆ ತಾನೇ. ಹೋಗಿ ಬಿಡು, ಇನ್ನಾದ್ರೂ ಕಲ್ತ್ಕೊ ನೀನು. ನಾನ್ ರೆಡಿ. ಡ್ಯಾಡಿ, ನಾವು ಸಿಟಿಯಲ್ಲಿ ಸುತ್ತಾಡ್ಕೊಂಡ್ ಬರ್ತೀವಿ. ಅಮ್ಮಗೂ ಹೇಳ್ಬಿಡು ಮನೆ ಕಡೆ ಜೋಪಾನ. ಲೋ ಲೋ ಲೋ, ನಾನು ನಿಮ್ ಜೊತೆ ಬರ್ತೀನೋ. ಯಾಕಂತಂದ್ರೆ ಮಗ ಸೊಸೆ ಜೊತೆ ವಾಕಿಂಗ್ ಹೋಗೋದನ್ನ ಜನ ನೋಡಿದ್ರೆ ನನ್ನ ಲೆವೆಲ್ ಚೇಂಜ್ ಕಣೋ. ಲೆವೆಲ್ ಮನೆ ಹಾಳಾಗೋಗ. ಇಲ್ಲಿ ಆಗ್ಲಿಂದ ಅಮ್ಮ ಕಾಣಿಸ್ತಾನೆ ಇಲ್ವಲ್ಲ. ನೋಡಿ, ನಿಮ್ ಹಳೆ ಜೋಡಿ ನಮ್ ಹೊಸ ಜೋಡಿಗೆ ರುಚಿಯಾಗಿ ಅಡಿಗೆ ಮಾಡಿಟ್ಟಿದೆ. ರಾತ್ರಿ ಬಂದು ಉಡಾಯಿಸ್ಬಿಡ್ತೀವಿ. ಓಕೆ? ಡ್ಯಾಡ್, ಜೇಬಲ್ ಏನಾದ್ರು ಚಿಲ್ಲರೆ ಇಟ್ಟಿದ್ದೀರಾ? ನನ್ನ ಲೆವೆಲ್ಗೆ ಎಷ್ಟು? ಕೋಕಿ, MG ರೋಡ್ ನಲ್ಲಿ ಅರ್ಧಂಬರ್ಧ ಡ್ರೆಸ್ ಹಾಕೊಂಡು ತಿರುಗಾಡ್ತಾ ಇದ್ರಲ್ಲ, ಅವ್ರು ನೋಡಿ ನಿಂಗೆ ಏನ್ ಅನ್ನಿಸ್ತು? ಹಾಗಿದ್ರೇನೆ ಜನ ನೋಡೋದು. ಅವ್ರನ್ ಮದ್ವೆ ಆದ್ರೆ ದೇವರೇ ಗತಿ. ಅವ್ರಿಗೇನ್ ಹೇಳೋದ್ ಕೇಳೋದು ಯಾರು ಇಲ್ವಂತ? ನಾಳೆಯಿಂದ ನಾನು ಹಾಕೋತೀನಿ. ಹಾಕು ಹಾಕು, ತಾವ್ ಎಷ್ಟೇ ಆದ್ರೂ ನನ್ ಹೆಂಡತಿ ಅಲ್ವಾ? ಲೇ, ಚಾಪೆ ಯಾಕೆ ಹಾಕ್ತಿದ್ಯಾ? ಏನಿಲ್ಲ, ಅವ್ರಗಳನ್ನೆಲ್ಲ ಕನ್ವರಿಸ್ತಾ ಕೆಳಗ್ ಬಿದ್ರೆ ಚಾಪೆ ಮೇಲ್ ಮಲ್ಕೊಳ್ಳಿ ಅಂತ. ಒಳ್ಳೆ ಮ್ಯಾಟರ್. ದಂತದ ಗೊಂಬೆ ಪಕ್ಕದಲ್ಲಿರ್ಬೇಕಾದ್ರೆ ಅವ್ರನ್ನ ಯಾಕೆ ಕನ್ವರ್ಸ್ಲಿ? ಲೇ, ಚಾಪೆ ಮೇಲಕ್ಕೆ ಮಲ್ಕೋತಾ ಇದ್ಯಾ? ನನ್ನಿಷ್ಟ. ನಾವು ಬಡವರಲ್ವಾ, ನಮಗ್ ಚಾಪೆ ಮೇಲ್ ಮಲ್ಕೊಂಡೇ ಅಭ್ಯಾಸ. ನೀವು ಶ್ರೀಮಂತರಲ್ವಾ, ನೀವು ಹೋಗಿ ಬೆಡ್ ಮೇಲ್ ಮಲ್ಗಿ, ನಾನು ಇಲ್ಲೇ ಮಲ್ಕೋತೀನಿ. ಕುಕಿ, ಇಷ್ಟೊತ್ತಲ್ಲಿ ಈ ತರ ಮಾತಾಡೋದ ನೀನು? ನಂಗೆ ಬೆಡ್ಡಿಗಿದ್ದು ಏನು ಬೇಡ ಕಣೆ, ನಂಗೆ ಚಾಪೆನೇ ಸಾಕು. ಚಿಕ್ಕ ವಯಸ್ಸಿಂದ ನಾನು ಚಾಪೆಲೇ ಮಲಗಿರೋದು. ಈ ಸ್ವಲ್ಪ ಜಾಗ ಕೊಡೆ. ಸಿಟಿ ಎಲ್ಲ ಸುತ್ತಾಡಿ ಮೈಕೈ ಎಲ್ಲ ನೋವಾಗಿದೆ. ದೂರನೇ ಮಲ್ಗೋಣ ರೀ. ಇಷ್ಟೊತ್ತಲ್ಲಿ ಮಾತಾಡೋ ಮಾತಾ ಇದು.
ನಾನ್ ಯಾವಾಗ್ಲೂ ಒಬ್ಳೆ ಮಲ್ಗೆ ಅಭ್ಯಾಸ. ಇನ್ನೊಬ್ರ ಜೊತೆ ಮಲ್ಗಿದ್ರೆ ಸೆಟ್ ಆಗೋಲ್ಲ. ನಾನ್ ಬೇರೆಯವನ, ನಿನ್ ಗಂಡ ಅಲ್ವಾ? ಈಗ ಹಾಯಾಗಿ ಮಲ್ಕೋ, ಪ್ರಶ್ನೆ ಮಾಡೋಣ. ನಂಗ್ ಮೂಡಿಲ್ಲ. ನಾನ್ ಮೂಡ್ ಬರ್ತೀನಲ್ಲ. ಏನು ಬೇಡ, ನಿಮ್ಮ ಅಪ್ಪ ಅಮ್ಮ ಲೆವೆಲ್ ಅಂತ ಹೇಳಿ ನನ್ ತಲೆ ತಿಂತಾ ಇದಾರೆ. ಅವ್ರ ಮಾತ್ ಕೇಳಿ ನನ್ ತಲೆ ಅಪ್ಸೆಟ್ ಆಗಿದೆ. ಮೊದ್ಲು ಅವ್ರನ್ನ ಮನೆಯಿಂದ ಆಚೆ ಹಾಕಿ, ಆಮೇಲೆ ಫಸ್ಟ್ ನೈಟು, ಈಗ ಗುಡ್ ನೈಟ್. ಎದ್ದೇಳ್ರಿ ಮೇಲೆ. ಏನೇ ಅದು? ಹೇಳ್ರಿ. ಸುಮ್ಮನೆ ಮಲ್ಕಳೆ. ಅಯ್ಯೋ ಎದ್ದೇಳ್ರಿ ಮೇಲೆ. ಅಯ್ಯೋ ಎದ್ದೇನೆ ಮಾಡ್ಬೇಕು, ಮಲ್ಕಳೆ ಸುಮ್ನೆ. ಎದ್ದೇಳ್ರಿ, 6 ಗಂಟೆ ಆಯ್ತು, ಎದ್ದೇಳ್ರಿ. ಇವ್ಳದು ಒಳ್ಳೆ ಕಾಟ ಆಯ್ತಪ್ಪ. 6 ಗಂಟೆ ಆಯ್ತು, ಎಷ್ಟೊತ್ ಮಲಗ್ತೀರಾ? ಎದ್ದಿದ್ದೀನಲ್ಲೇ. ರೆಡಿನಾ? ರೆಡಿ. 1 2 3. ಬಾ, ಈಗ ನನಗೆ ಸಮಾಧಾನ ಆಯ್ತು ಕಣೆ. ಬೆಳಿಗ್ಗೆ ಎದ್ದ ತಕ್ಷಣ ನಿನ್ ಮುಖ ನೋಡದೆ ಇದ್ರೆ ನನಗೆ ಸಮಾಧಾನನೇ ಆಗೋದಿಲ್ಲ. ನಮ್ ಬೆಡ್ರೂಮ್ ಅಲ್ಲಿ ಯಾಕೆ ಕೂತಿದ್ಯಾ? ಏನಾಯ್ತು? ನಿನಗೂ ನಿನ್ ಹೆಂಡತಿಗೂ ಕ್ಲಾಶ್ ಆಯ್ತಾ? ನೋಡಿ, ಕ್ಲಾಶ್ ಗೀಶ್ ಏನೂ ಆಗಿಲ್ಲ. ನೀವಿಬ್ರು ಮನೆ ಬಿಟ್ಟು ಆಚೆ ಹೋಗಿ. ಮಗ, ಯಾಕೋ ಹುಚ್ಚು ಚಿಡಿತಾನೆ ನಿಂಗೆ? ಅಮ್ಮ, ನನಗೆ ಹುಚ್ಚಿಗಿಚ್ಚಿ ಏನು ಹಿಡಿದಿಲ್ಲ. ನಾನು ಕರೆಕ್ಟ್ ಆಗೇ ಇದ್ದೀನಿ. ಬಂದೋಳು ಏನು ಕಿವಿಯಲ್ಲಿ ಓದಿರ್ಬೇಕು ಅದಕ್ಕೆ. ನೋಡಪ್ಪ, ಅವಳ ಬಗ್ಗೆ ಮಾತಾಡೋ ಅಧಿಕಾರ ನಿಮ್ಗಿಲ್ಲ. ನೀವೇ ಆಚೆ ಹೋಗ್ತಿರೋ ಇಲ್ಲ ಕತ್ತಿರ ಆಚೆ ತಳ್ಳೋ. ಅಮ್ಮ ಬೇಡಪ್ಪ, ನೀನ ತೊಂದ್ರೆ ತಗೋಬೇಡಪ್ಪ, ನಾವಾಗೆ ಆಚೆ ಹೋಗ್ತೀವಿ. ಬನ್ರಿ, ಮೊದ್ಲ ಕೆಲಸ ಮಾಡಿ. ಬನ್ರಿ, ನಾವ್ ಆಚೆ ಹೋಗೋಣ. ಪಾಪ ಅವನಿಗೆ ತೊಂದ್ರೆ ಕೊಡೋದ್ ಬೇಡ. ಅಮರ್ ಎಷ್ಟೇ ಆಗ್ಲಿ ನಮ್ಮಗ ಅಲ್ವಾ? ಅವನ್ ಚೆನ್ನಾಗಿದ್ರೆ ನಮ್ಗಷ್ಟೇ ಸಾಕು. ಬನ್ರಿ ಹೋಗೋಣ. ಎಲ್ಲ ನಮ್ ಹಣೆ ಬರ ಆಯ್ತು, ಲೆವೆಲ್ ಹೊರಟಾಯ್ತು. ಏ ಕುಕಿ, ಕುಕಿ, ಹೇಳ ಮೇಲೆ ಹೇಳೆ. ಏನ್ರಿ ನೀನ್ ಹೇಳ್ದಾಗೆ ಹೇಳ್ತಾ ಇದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಏನೇ ಎದುತ್ರ ಕೊಡ್ತಾ ಇದೀಯಾ? ಯಾಕೆ ಹೆದ್ರಿಕೆನಾ? ಏನೇ ನಾನೇ ನಿನ್ ಕೈಗುಂಬೆ ಅಂತ ತಿಳ್ಕೊಂಡಿದ್ಯಾ? ನಿನ್ ಮಾತ್ ಕೇಳಿ ನಮ್ಮ ಅಪ್ಪ ಅಮ್ಮನ ಆಚೆ ಕಳಿಸ್ದೆ. ಏಯ್, ಇಷ್ಟು ಸಾಲದು ಅಂತ ಬೆಳಗ್ಗೆ ಕೇಳಿದ್ರೆ ರಾತ್ರಿ ಅಂತ್ಯ, ರಾತ್ರಿ ಕೇಳಿದ್ರೆ ಇನ್ನೊಂದು ಕಾರಣ ಹೇಳ್ತೀಯ. ಈ ಕ್ಷಣದಲ್ಲಿ ನನ್ಗೆ ಆಗ್ಲೇಬೇಕಣೆ, ಇಲ್ಲ ಅಂದ್ರೆ ನಾನೇನ್ ಮಾಡ್ತೀವೋ ನನಗೆ ಗೊತ್ತಿಲ್ಲ. ಈ ತರ ನಾಟಕ ಆಡೋ ಬದಲು ಒಂದು ವಿಷ ಕೊಟ್ಟು ಸಾಯಿಸು, ನೆಮ್ಮದಿಯಾಗಿ ಪ್ರಾಣ ಬಿಡ್ತೀನಿ. ಹಿರಿಯರ್ ಹೇಳೋ ಮಾತು ಸುಳ್ಳಲ್ಲ ಕಣೆ. ಹೆಂಡತಿ ಬಂದ್ಮೇಲೆ ಗಂಡ, ಹೆಂಡತಿ ಗುಲಾಮ್ ಆಗೋದಂತೂ ನಿಜ. ನೀನೊಬ್ಳೆ ಇಲ್ಲ ಕಣೆ, ಎಲ್ಲಾ ಹೆಂಗಸ್ರ ಹಣೆ ಬರನು ಇಷ್ಟೇ. ಬೋಂಗ ಕಿತ್ಕೊಂಡು ಕಿತ್ಕೊಳ್ತಾ ಇದಾರೆ. ಈ ನನ್ನ ಮಗ ಏನೋ ಮಾಡ್ತಿದ್ದಾನೆ. ಏಟು ತಟ್ಟು, ಏಟು ತಟ್ಟು. ಅವನು ತಿರ್ಬೋಕಿ ನನ್ ಮಗ ಬೆಳಗ್ಗೆನೆ. ಏಯ್, ನಾನ್ ಕಣೆ ಅಮರು. ಏನೋ ಯಾಕೆ ಅವಳೆ ಸಾಯಂತರ ಕಿರ್ಕೋತಾ ಇದ್ದೆ? ಅದು ನಾನು ನನ್ನ ಹೆಂಡತಿ ಎಕ್ಸರ್ಸೈಸ್ ಮಾಡ್ತಾ ಇದ್ವಿ, ಹೋಗ್ಬಿಟ್ಟು ಕಣ. ಓಹೋ, ನಿನ್ ಹೆಂಡತಿ ನಿನ್ ಸೊಂಟ ಬಿದ್ದಿರ್ಬೇಕು. ಏನ್ ಜನಗಳೇನೋ, ಮದುವೆ ಅಂತ ಸಾಯ್ತಾರೆ, ಮದುವೆ ಮಾಡಿದ್ರೆ ಸೊಂಟ ಮುಡ್ಕೋತಾರೆ. ಎಲ್ಲ ಜಾಗ್ರ ಬುದ್ಧಿ, ಎಲ್ಲ ಜಾಗ್ರ ಬುದ್ಧಿ. ಹೆಂಡತಿ ಮುಂದೆ ಜಾಗ ಹಾಕಕ್ ಹೋಗ್ತಾರೆ, ಸೊಂಟ ಮುಡ್ಕೊಂಡು ಸಾಯ್ತಾರೆ. ನನ್ನವರು ಉಲ್ಟಾ ಪಲ್ಟಾ, ಎಲ್ಲ ಉಲ್ಟಾ ಪಲ್ಟಾ. ಮದುವೆ ಬೇಡ ಬೇಡ ಅಂದ್ರೆ ನಮ್ಮಪ್ಪ ನನ್ನ ಮದುವೆ ಮಾಡ್ಬಿಟ್ಟು ನನ್ ಪ್ರಾಣ ತಗೊಂಡು. ನಮ್ಮಪ್ಪನ ಬುದ್ಧಿ ಇಲ್ಲ, ನನ್ನ ಒಬ್ಬೇ ಮಾತಾಡ್ಕೊಂಡು ಹೋಗ್ತೇನೆ. ಮೆಂಟ್ಲಿ ಗಿಡ್ಲಾಗ್ಬಿಟ್ಟ. ಇದೇನೆಯ ವಿಚಿತ್ರವಾಗಿ ಮಾತಾಡ್ತಿದ್ಯಾ? ಅದೇನು ಅಂತ ಬಾಯ್ ಬಿಟ್ಟು ಹೇಳಯ್ಯ. ಬಾಯ್ ಬಿಟ್ಟು ಹೇಳಿದ್ರೆ ಆಫೀಸ್ನಲ್ಲಿ ಎಲ್ರ ಮುಂದೆ ಡಂಗೂರ ಸಾರಿ ನೀ ನನಗೆ ಅವಮಾನ ಮಾಡ್ಬಿಡ್ತೀಯ ಅಷ್ಟೇ.
ಯಾಕೆ ಹಾಗೆ ಕಿಂಡಲ್ ಮಾಡ್ತೀಯ? ನಾನು ನಿನ್ ಸ್ನೇಹಿತ ಕಣೋ, ನನಗಷ್ಟು ಅರ್ಥ ಆಗಲ್ವಾ? ಅದೇನ್ ಹೇಳೋ, ನನಗೆ ತಿಳಿದಿದ್ರೆ ನನಗೆ ಸಜೆಷನ್ ಕೊಡ್ತೀನಿ. ಹೌದಾ? ಹಾಗಾದ್ರೆ ಹತ್ರ ಬಾಯಿಲಿ, ಯಾರ ಮುಂದೆ ಹೇಳ್ಬಾರ್ದು. ಹೇಳಯ್ಯ, ಬಾಯಿಲಿ. ನೋಡ್ದ್ಯಾ, ನಿನ್ ಜಾಲರ ಬುದ್ಧಿನ ತೋರಿಸಿ ಬಿಟ್ಟಿಯಲ್ಲ. ಅಲ್ಲ ಕಣಯ್ಯ, ನಂದು ಜಾಲರ ಬುದ್ಧಿ ಅಲ್ಲ. ನನಗೆ ವಿಷಯ ಕೇಳಿ ನಗು ಬಂತಷ್ಟೇ. ನನಗೆ ವಿಷಯದಲ್ಲಿ ಅನುಭವ ಇಲ್ಲ. ನನಗೆ ಪರಿಚಯ ಇರೋನು ಒಬ್ಬ ವ್ಯಕ್ತಿ ಇದ್ದಾನೆ. ಅವನತ್ರ ಹೋಗಿ ಕೇಳಿದ್ರೆ ಏನಾದ್ರೂ ಸಜೆಷನ್ ಕೊಡ್ತಾನಷ್ಟೇ. ಹೌದಾ? ಬೇಗ ನಡಿಯೋ, ನಡಿಯೋ, ಬಾರು. ಯಾವನೇ ಅವನು ಗೂಡ್ಶೆಟ್ಟು? ನನಗ್ ತಾತ ತಾತ ಅನ್ನೋನು. ನಾನಿನ್ನು ಯಂಗ್ ಮ್ಯಾನ್, ಯಂಗ್ ಬಾಯ್, ಓನ್ಲಿ ಮಾಮ್. ಗೊತ್ತಾಯ್ತಾ? ಓ ಸಾರಿ ಮಾಮ್, ಏನೋ ನಾಲ್ಗೆ ರಿವರ್ಸ್ ಆಗಿ ಅನ್ಬಿಟ್ಟೆ. ಓಕೆ 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 ಓಕೆ, ಸ್ವಲ್ಪ ದೂರ ಇರಪ್ಪ. ಏನ್ ಸಮಾಚಾರ? ನಾನು ಎಕ್ಸರ್ಸೈಸ್ ಮಾಡೋ ಟೈಮಲ್ಲಿ ಬಂದ್ಬಿಟ್ಟಿದೆಯಲ್ಲ. ಏನಾದ್ರೂ ಡಿಸ್ಟರ್ಬ್ ಆಯ್ತಾ? ಪರವಾಗಿಲ್ಲ ಪರವಾಗಿಲ್ಲ. ನೀನ್ ಆ ಕಡೆ ತಿರ್ಕೊಂಡು ಏನ್ ಬೇಕಾದ್ರೂ ಕೇಳು, ಏನ್ ಬೇಕಾದ್ರೂ ಹೇಳು. ಏನಿಲ್ಲ ಮಾಮ್, ನಿಮ್ಮ ಹತ್ರ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಬೈ ದ ಬೈ, ಮೀಟ್ ಮೈ ಫ್ರೆಂಡ್ ಅಮರ್. ನಮಸ್ಕಾರ ಸರ್. ನಮಸ್ಕಾರನಪ್ಪ, ಬಹಳ ಸಂತೋಷ ಆಯ್ತು ನೀವು ಬಂದಿದ್ದು. ಮಾಮ್, ನನ್ನ ಫ್ರೆಂಡ್ ವೈಫ್ದು ತುಂಬಾ ತಲೆನೋವಾಗ್ಬಿಟ್ಟಿದೆ ಮಾಮ್. ತಲೆನೋವ? ಅಮೃತನ ಹತ್ತಿದ್ರೆ ಎಲ್ಲ ಸರಿ ಹೋಗ್ಬಿಡ್ತೈತೆ. ಅಯ್ಯೋ ಅದಲ್ಲ ಮಾಮ್. ಏ ಅಮರ್, ಹೇಳು. ಸೂಪರ್ ಕಡೆಯ, ಸೂಪರ್ ಸೂಪರ್. ನಿನ್ ಕೇಸು ತುಂಬಾ ಡಿಫ್ರೆಂಟ್. ಆದ್ರೆ ಇಂಥ ಕೇಸ್ ನ ಹ್ಯಾಂಡಲ್ ಮಾಡ್ತಿರೋದು ಇದೇ ಫಸ್ಟ್. ಟ್ವಿಂಕಲ್, ನಾವು ನೈಟ್ ಯೂಸ್ ಮಾಡ್ತೀವಲ್ಲ ಸೈನೈಡ್ ಪೌಡ್ರು, ಅದನ್ನ ಸ್ವಲ್ಪ ತಗೊಂಡ್ ಬಾ. ಓಕೆ. ಸೈನೈಡ್ ಪೌಡ್ರಾ? ಅಲ್ಲ ಕಡೆಯ, ಸುನಾದ ಪೌಡ್ರು. ಅದೆಲ್ಲ ಎಲ್ಲಿ ಸಿಗುತ್ತೆ? ನಿಮ್ಮ ಅಜ್ಜಿ ತಲೆ. ನಾನೇ ತಯಾರು ಮಾಡಿರೋದು, ಇಲ್ಲೇ ಸಿಗುತ್ತೆ. ಓ, ಫ್ಯಾಕ್ಟ್ರಿ ಇಟ್ಟಿದ್ದೀರೇನು? ಅಂದ್ಹಾಗೆ ಒಳಗಡೆ ಹೋದ್ರಲ್ಲ, ಅವ್ರು ನಿಮ್ ಮಗಳ? ಅಯ್ಯೋ ಬಕ್ರ, ಅವಳು ನನಗೆ 5ನೇ ಹೆಂಡತಿ, ನಾನು ಅವಳಿಗೆ ಮೊದಲನೇ ಗಂಡ. ತಗೊಳ್ಳಿ. ಇದೇನಯ್ಯ, ಒಳ್ಳೆ ಗೆಂಡ ಮೃಗ ತರ ಹಾಗೆ ನಿಂತ್ಬಿಟ್ಟೆ. ಇಲ್ಲಿ ನೋಡು, ಇದು ಗುಂಡು ಫಾರ್ಮುಲಾ ಅಂತ. ಇದನ್ನ ತಗೊಂಡು ಹೋಗಿ ನಿನ್ ಹೆಂಡತಿಗೆ ಹಾಲಲ್ಲಿ ಹಾಕಿ ಕುಡ್ಸಿದ್ರೆ ಸಾಕು. ಆಮೇಲೆ ನೋಡು ಅದ್ರ ಮಜಾನ. ಫಾರ್ಮುಲಾ ಅಲ್ಲಿ 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 ಅಲ್ಲಿ. ನೀನ್ ಮನೆ ಬರ್ತದ? ಬೇಡ ಚಿನ್ನ, ಹೆಂಗಸರು ಕೆಲಸ ಹೆಂಗಸರು ಮಾಡ್ದೆ, ಗಂಡಸರು ಮಾಡ್ತಾರ? ಅದು ಹಾಗಲ್ಲ ಚಿನ್ನ. ಇವತ್ತಿನ ಪೇಪರ್ ನೋಡ್ದೆ, ಫಾರಿನ್ ಕಂಟ್ರೀಸ್ ಅಲ್ಲಿ ಗಂಡಸರೆಲ್ಲ ಹೆಂಗಸರು ಮನೆ ಕೆಲಸಕ್ಕೆ ಸಹಾಯ ಮಾಡ್ತಾರಂತೆ. ಅದನ್ನ ನೋಡಿದ ಕೂಡ್ಲೆ ನಾನು ನಿನ್ ಸಹಾಯ ಮಾಡ್ಬೇಕು ಅಂತ ಓಡೋಡಿ ಬಂದ್ಬಿಟ್ಟೆ. ಬೈಲ್ ಬೈಲಿ, ಕೂತ್ಕೋ, ನೀನ್ ಆರಾಮ ಕೂತ್ಕೋ. ಕೂತ್ಕೋ ಹಾಗೆ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಆಯಾಸ ಪಡದಿರು ನೀನು ಎಂದಿಗೂ ಹೀಗೆ. ಎಲ್ಲ ಕೆಲಸ ಮಾಡಿ ಮುಗಿಸಿದೆ, ಬಟ್ಟೆಯನ್ನು ಈಗ ಎತ್ತಿವೆ. ಒರೆಸುವೆ ಒರೆಸುವೆ ಒರೆಸುವೆ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಅಯ್ಯೋ ನನ್ನ ಬಾಳ ಸಂಗಾತಿಯೇ, ಮೊದ್ಲೇ ಹೇಳು ನನಗೆ ಪಾತ್ರೆ ತೊಳಿಬಾರ್ದು ಅಂತ. ನನ್ಗೆ ಹೇಳಿದ್ರೆ ಪಾತ್ರೆ ನಾನೇ ತೊಳಿತಾ ಇದ್ದೆ. ಛೀ ಬಿಡ್ರಿ, ನಾನೇ ತೊಳಿತೀನಿ. ಎಲ್ಲ ನೀನೇ ಮಾಡೋದಾಗಿದ್ರೆ ಗಂಡ ಅಂತ ನಾನಾಕಿರ್ಬೇಕು. ನೀ ಆರಾಮಾಗಿ ಮಲ್ಕೋ, ಹಾಲು ತಂದ್ಕೊಡ್ತೀನಿ. ತಗೋ ಚಿನ್ನ, ಈ ಬುಕ್ ಇಟ್ಕೋ, ಹೋಗು. ನೀ ಆರಾಮಾಗಿ ಮಲ್ಕೋ, ಹೋಗು. ಮಲ್ಕೋ ಚಿನ್ನ, ಹೋಗು. ಇದು ಕಡೆ ನನಗೆ ಬೇಕಾಗಿರೋದು. ಇಲ್ಲಿ ಕೇಳಿ ಚಿನ್ನ, ಈ ಹಾಲುಗೋಸ್ಕರ ನನ್ನ ಸ್ನೇಹಿತನ ಬೆಂಗಳೂರಿಗೆ ಕಳ್ಸಿ ಬೆಂಗಳೂರು ಡೈರಿಯಿಂದ ಸ್ಪೆಷಲ್ ಹಾಲು ತಗೊಂಬ ಅಂತ ತರಿಸಿದ್ದೀನಿ. ತಗೋ ಚಿನ್ನ. ನಂಗ್ ಹಾಲಂದ್ರೆ ಅಲರ್ಜಿ, ನೀವೇ ಕುಡೀರಿ. ಏ ಚೇ ಚೇ,
ಇದನ್ನ ನಿನ್ಗೋಸ್ಕರನೇ ನಾನು ತರಿಸಿದ್ದು. ಇದನ್ನ ನಾನ್ ಕುಡಿದ್ರೆ ಆ ತಿರುಪತಿ ತಿಮ್ಮಪ್ಪ ನಾನು ಸುಮ್ಮನೆ ಬಿಡ್ತಾನ? ಯಾರೋ ಬಂದಾಗಿದೆ ನೋಡ್ರಿ. ಯಾರು ಇಲ್ಲ ಕುಡಿಯ. ಒಳ್ಳೆ ಟೈಮಲ್ಲೇ ಬಂದ್ಬಿಟ್ರಲ್ಲ. ಓ ಸರ್ಸಮ್ಮ ಅವರು, ಏನ್ ಸಮಾಚಾರ? ಹೋಗಿಲ್ಲ ಇಲ್ವಾ? ನೋಡಿದ್ರಲ್ಲ, ಹೊರಡಿ. ರಾತ್ರಿ ಬರ್ತೀನಿ ಅಂತ ಬರ್ಲೇ ಇಲ್ಲ. ಮದ್ವೆ ಆಗಿ 3 ದಿನ ಆಗಿದೆ. ನಾನೇ ತೊಂದ್ರೆ ಕೊಡ್ಲಿ ಅಂತ ಬರ್ಲಿಲ್ಲ. ಎಲ್ಲದಕ್ಕೂ ಎಲ್ಲಾರ್ಗೂ ಸಿಹಿ, ನನಗೆ ಮಾತ್ರ ಕಹಿ. ಹಾಗೇನೂ ಇಲ್ಲ. 24 ಗಂಟೆನೂ ಅದೇ ಕೆಲ್ಸನ. ಬನ್ನಿ ಆಂಟಿ, ಒಳಗೆ ಬನ್ನಿ. ಇವಳಕಪ್ಪ ಬಂದು ಒಳ್ಳೆ ಶಿವಪೂಜೆ ಮಧ್ಯದಲ್ಲಿ ಕರಡಿ ಬಂದಾಗೆ. ಬನ್ನಿ ಆಂಟಿ, ಕೂತ್ಕೊಳ್ಳಿ. ಹೋಗಿಲ್ಲ, ಹೇಗಿತ್ತು ಫಸ್ಟ್ ನೈಟ್? ಹೋಗಿ ಆಂಟಿ. ಫಸ್ಟ್ ಕ್ಲಾಸ್. ಇವಳಕಪ್ಪ ಬಂದು ಇವ್ಳು ಮಾಡಕ್ ಬೇರೆ ಕೆಲಸ ಇಲ್ವಾ? ನನ್ ಪಡೆ ನನ್ ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಏನ್ ಮಾಡೋದೀಗ? ತಗೊಳ್ಳಿ ಆಂಟಿ, ಹಾಲು ಕುಡಿರಿ. ಬೇಡಮ್ಮ, ನೀವಿಬ್ರು ಕುಡಿಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀರೇನೋ? ಪರವಾಗಿಲ್ಲ ಆಂಟಿ, ನೀವು ಕುಡಿರಿ, ನಾನು ಆಮೇಲೆ ಕುಡಿತೀನಿ. ಸರಿ ಕೊಡಮ್ಮ. ಒಳ್ಳೆ ಟೈಮಲ್ಲಿ ಈ ತರ ಪ್ರಚಾರ ಅನ್ನೋದು. ಏನ್ ಮಾಡೋದೀಗ? ಒಂದು ಗೊತ್ತಾಗ್ತಿಲ್ವೇ. ಅಯ್ಯೋ. ಉಲ್ಟು ಬಿಟ್ಟಾಗುತ್ತಲ್ಲ, ಏನ್ ಮಾಡ್ಬೇಕಾ? ಏನ್ ನಿಮ್ ಪಟೇಲ್ರಿ ಇವತ್ತು ಡ್ಯೂಟಿಗೆ ಹೋಗಿಲ್ವಾ? ಅವ್ರು ಯಾಕೋ ಇವತ್ತು ಬೇಗ ಬಂದಿದ್ದಾರೆ. ಆಯುಷ್ಕಾಂತ ತರ ನಿನ್ ರೂಪ ಸೆಳಿತಾ ಇದೆ ಅಂತ ಕಾಣುತ್ತಲ್ಲ. ಯಾವ ಹಾಲಮ್ಮ ಇದು? ತುಂಬಾ ಚೆನ್ನಾಗಿದೆ. ಈ ಹಾಲನ್ನ ನಮ್ಮ ಯಜಮಾನ್ರು ನನ್ಗೋಸ್ಕರ ಸ್ಪೆಷಲ್ ಆಗಿ ಬೆಂಗಳೂರು ಡೈರಿಯಿಂದ ತರಿಸಿದ್ದಾರೆ. ಹೌದಾ? ಹಾಗಾದ್ರೆ ನೀನೊಂದ್ ಸ್ವಲ್ಪ ಕುಡಿಯಮ್ಮ. ಬೇಡ ಆಂಟಿ, ಕುಡಿಯಮ್ಮ. ಪರವಾಗಿಲ್ಲ ಪರವಾಗಿಲ್ಲ, ಕುಡಿ. ಕೆಲಸ ಕೆಟ್ಟೋಯ್ತಲ್ಲ, ಏನಪ್ಪ ಮಾಡೋದೀಗ? ಯಾಕಣ? ಏನು ಗೂಡಿ ನುಗ್ತಿದೆಯಲ್ಲ? ಹೇಳೋರು ಕೇಳೋರು ಯಾರು ಇಲ್ವೋ ನಿನ್ಗೆ? ಹಂಗಂತ ಯಾರು ಹೇಳಿದ್ದು? ಮತ್ತೆ ಬೆಲ್ ಮಾಡಿ ಒಳಗಡೆ ಬಂದಿದೆಯಲ್ಲ, ಗೊತ್ತಾಗಲ್ವಾ? ಅದೇ ಕಣನು, ಪ್ರೀತ್ಸೆ 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 ಅದೇನ್ ಸರಿಯಾ ಬೊಗಳಲು? ಅದೇ ಕಣನು, ಸಂತೋಷ್ ಥಿಯೇಟರ್ ಒಳಗೆ ಪ್ರೀತ್ಸೆ ಪಿಕ್ಚರ್ ಹಾಕಿದ್ದಾರೆ. ಅದಕ್ಕೆ ನಿನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ನೇ ಅಣ್ಣು, ಪ್ರೀತ್ಸೆ ನಿನ್ನೇ ಕರ್ಕೊಂಡು ಹೋಗೋಣ ಅಂತ ಬಂದೆ. ನನ್ನನ್ನ? ಒಂದ್ ಕೆಲ್ಸ ಮಾಡು, ನಾನಿವತ್ ನೋಡಿಲ್ಲ, ನೀನ್ ಒಬ್ನೇ ಹೋಗಿ ನೋಡ್ಕೊಂಡು ಬಂದು ನಾಳೆ ಬೆಳಿಗ್ಗೆ ಆಫೀಸ್ ನಲ್ಲಿ ಬಂದು ಎಲ್ರಿಗೂ ಕತೆ ಹೇಳು, ಗೊತ್ತಾಯ್ತಾ? ಕಳ್ಸ್ಕೊಳ್ಳಲೆ, ಕಳ್ಸ್ಕೊಳ್ಳ. ಸೌಮ್ಯ, ಸೌಮ್ಯ. ಇದೇ ಸ್ನಾನ ಮಾಡ್ತಾ ಇದ್ದೀನಿ. ಅಯ್ಯೋ, ನಾನು ಸ್ನಾನ ಮಾಡ್ಬೇಕಣೆ.
ಹೊಸದಾಗಿ ಮದುವೆ ಆಗಿರೋ ಹೊತ್ತಿನಲ್ಲಿ ಮಧ್ಯೆ ಒಂದು ತೊಂದರೆ ಕೊಡ್ತಾ ಇರೋದು? ಮಧ್ಯ ಬಂದು ಇಷ್ಟಪ್ಪ, ಅದು ಈ ಮುಡಿ ವಯಸ್ಸಲ್ಲಿ ಪಕ್ಕ ಉಳಿ ಪಾಟೀಲ್ ಕಾಣಿಸ್ತೆ. ಯಾವಾಗ ಬಂದ್ರೆ? ಜಸ್ಟ್ ಅರವಿಂಗ್ ಮಾಮ್. ಅಂದ ಹಾಗೆ ನೀವಿಬ್ಬರಿಗೂ ಏನಾದ್ರು ಡಿಸ್ಟರ್ಬ್ ಆಯ್ತಾ? ಡಿಸ್ಟರ್ಬ್ ಅಂತೂ ಏನೂ ಇಲ್ಲ. ನಿಮ್ಮನ್ ಏನಾದ್ರೂ ನಾನು ಕಾಯಿಸ್ಬಿಟ್ನಾ ಅಂತ. ಯಾಕೆ? ಯಾಕೆಂದ್ರೆ ನೀವು ನಮ್ಮನೆಗೆ ಹೋಗಿ ಇಲ್ಲಿಗೆ ಬಂದಿದ್ದೀರೇನೋ ಅಂತ. ಪರ್ಫೆಕ್ಟ್ ಆಗಿ ಹೇಳಿದ್ರಿ ಮಾಮ್. ನಾನು ಗುಂಡು ಫಾರ್ಮುಲಾ ಹೇಗ್ ವರ್ಕ್ ಮಾಡ್ತು? ನಿನ್ ಗುಂಡು ಫಾರ್ಮುಲಾ ಅಪ್ಸೆಟ್ ಆಯ್ತು ಮಾಮ್. ನೀನೇ ಕಾಪಾಡ್ಬೇಕು ಮಾಮ್. ಕಾಪಾಡ್ತೀನಿ. ಆದ್ರೆ ನನ್ ಗುಂಡು ಫಾರ್ಮುಲಾ ಹೇಗ್ ವರ್ಕ್ ಮಾಡ್ತು ಅಂತ ಹೇಳೋ. ಮಾಡ್ತು ಮಾಮ್. ಅದರಿಂದ ಏನು ಪ್ರಯೋಜನ ಆಗಿಲ್ಲ. ಅಂದ್ರೆ ಹೌದಾ? ಹೌದು ಮಾಮ್. ನನ್ ಮನೆಗೆ ಹೋಗ್ದಾಗ ಮಾಡ್ಬಿಟ್ಟಿದೆ ಮಾಮ್. ಹಂಗ ಇಲ್ಲ. ಒಂದ್ ಸೂಪರ್ ಐಡಿಯಾ ಕೊಡ್ತೀನಿ ಈಗ. ಅದು ನಿನ್ ಹೆಂಡತಿ ಮೇಲೆ ಪ್ರಯೋಗ ಮಾಡು. ಆಮೇಲೆ ಜಾತಕ ಪಕ್ಷಿ ಅಂತೆ ಕಾಯ್ತಾ ಏನ್ ಕೊಡ್ತೀರ? ಬೇಗ ಕೊಡಿ ಮಾಮ್, ನಂಗೆ ಟೆನ್ಷನ್ ಆಗ್ಬಿಟ್ಟಿದೆ. ಪ್ಲೀಸ್ ಕೊಡಿ ಮಾಮ್ ಬೇಗ. ಇರಯ್ಯ, ಅದ್ಯಾಕೆ ಒಳ್ಳೆ ಹೆಂಡ ಕೊಡು ಮಂಗನ್ ತರ ಆಡ್ತಾ ಇದೀಯ ನೀನು? ಸ್ವಲ್ಪ ಸೈಲೆಂಟ್ ಆಗಿ ಕೇಳ್ಬೇಕು. ಬಾ ಹತ್ರ. ಈ ಮುದಿಕರಲ್ಲಿ ಏನೇನು ಐಡಿಯಾ ಇಟ್ಟಿದ್ಯಾ ಮಾಮ್? ಎಂತ ಅರ್ಜೆಂಟ್ ಅರ್ಜೆಂಟ್ ಮಕ್ಕಳು ಹಣೆ ಬರನೇ ಹೇಗೆ ಹುಡುಗ ಮುಂದೆ ತಂದು ಬಾಡಲಿ. ನಾವು ಸ್ಮೂತು ಇದನ್ನ ಹೆಚ್ಚಾಗಿ ಸ್ಮೂತ್ ಆಗ್ತೀವಿ. ನಾವು ಸ್ಮೂತ್ ಆಗಿ ಕೋಳಿ ಹಾಗೆ ಹಾರಾಡುವಾಗ ಜನ ಲಬಕ್ಕಂತ ಹಿಡ್ಕೊಬಿಟ್ಟು ಕೋಳಿ ಕುಯ್ಯೋ ತರ ನಮ್ಮನ್ ಕುಯ್ ತಿನ್ಬಿಡ್ತಾರೆ. ಡಾಲೆ ಎಂತ ಸೂಪರ್ ಐಡಿಯಾ ರೀ. ಸೂಪರ್ ಆಗಿದೆ, ಬೊಮ್ಮಟಾಗಿದೆ. ಮತ್ತೆ ಈ ತಲೆ ಈ ಬಾಡಿ ಫಾರಿನ್ದಲ್ಲೇ ಇದ್ರೆ ಉಪಯೋಗ ಆಗ್ತಿತ್ತು ಏನೋ. ತಿಂದು ಮಾಮ್, ಹೆಂಗ್ ಮಾಮ್? ಮನೇಲಿದ್ರು ಬರಲ್ಲ, ಬೆಡ್ರೂಮ್ ಇದ್ರು ಬರಲ್ಲ, ಅಲ್ಲಿ ನೋಡ್ಕೊಂಡ್ಬಿಡ್ತಾನೆ. ನೋಡ್ಕೊಂಡು ಹೋಗಿ ಇಲ್ಲಿಗೆ ಬಂದ್ಬಿಡ್ತಾನೆ. ಪ್ರೋಗ್ರಾಮ್ ಎಲ್ಲ ಅಪ್ಸೆಟ್ ಆಗೋಯ್ತು ಮಾಮ್. ಯಾಕೋ ಏನಾಯ್ತು? ನೀವ್ ಹೇಳ್ಕೊಟ್ಟಿರೋ ಪ್ರೋಗ್ರಾಮು ಸಕ್ಸಸ್ ಆಗ್ತಿರುವಾಗ್ಲೇ ಆ ಪಕ್ಕದ ಮೇಲೆ ಜಾಲದ ಚಂದ್ರ ಬಂದ್ಬಿಟ್ಟು ನನ್ ಪ್ರೋಗ್ರಾಮ್ನೆಲ್ಲ ಅಪ್ಸೆಟ್ ಮಾಡಾಕ್ಬಿಟ್ಟ ಮಾಮ್. ಅಯ್ಯೋ ಹೋಗಯ್ಯ, ನಿಂದೊಳ್ಳೆ ಸಹವಾಸ ಆಯ್ತು ನನ್ಗೆ. ಮಾಮ್ ಈ ತರ ಅಂದ್ರೆ ಹೇಗೆ ಮಾಮ್? ಹೌದಲ್ವಾ? ನೀನೊಂದು ಕೆಲಸ ಮಾಡು. ಯಾವ್ದಾದ್ರು ಸೆಟ್ ಮಾಡ್ಕೊಂಡು ಮನೆಗ್ ಕರ್ಕೊಂಡು ಹೋಗಿ ನಿನ್ ಹೆಂಡತಿ ಮುಂದೆ ಡ್ಯಾನ್ಸ್ ಮಾಡು. ಅಯ್ಯೋ ಸೂಪರ್ ಐಡಿಯಾ ಮಾಮ್. ಎಂತ ಐಡಿಯಾ ಮಾಮ್? ಯಾಕೆ ನಿನ್ ಹೆಂಡತಿನೇ ಕಳ್ಸಿದ್ರೆ? ಏನಂದ್ರೆ? ಕೂಲ್ ಡೌನ್ ಮಾಮ್, ಕೂಲ್ ಡೌನ್. ಇದು ಡ್ರಾಮಾ ಅಲ್ವಾ? ನಿನ್ ಹೆಂಡತಿನ ಕರ್ಕೊಂಡು ಹೋಗಿ ಆಕ್ಟ್ ಮಾಡ್ತಿದ್ದೆ. ಬೇಡ ಬೇಡ ಬೇಡ. ಅಯ್ಯೋ, ನೀನ್ ಡ್ರಾಮಾ ಮಾಡೋದು ಬೇಡ, ನೀನ್ ಆಕ್ಟ್ ಮಾಡೋದು ಬೇಡ. ಯಾವ್ದಾದ್ರು ಕರ್ಕೊಂಡು ಹೋಗಿ ಪರ್ಮನೆಂಟ್ ಆಗಿದ್ದು ಹಾಳಾಗ್ ಹೋಗು. ಬಾಯ್ ಮಾಮ್, ಬರ್ತೀನಿ. ಬಾಯ್. ಬರ್ಲಾ? ಅಯ್ಯೋ ಹಾಳಾಗ್ ಹೋಗು. ನೀನ್ ಬರ್ಬೇಡ. ಹಾಳಾಗಿತ್ಲಾಗ್ರೆ ಬರ್ಬಾರ್ದ ಹೋಗಿ ಸತ್ತೋಗ್ಬಿಡಲೆ. ಬಂದ್ಬಿಟ್ಟು ಅವ್ನು ನಾಟಿ ಕೊಡ ಮೇಲೆ ಕೊಯ್ಯಕ್ಕೆ ನಾನೇ ಮಾರಿ ಹೋಗೋಣದಿಂದ. Your skin lightens up my day, and that's also true. Together we are one,
ಒಳ್ಳೆ ಮೂಡಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ, ಬಂದು ನನ್ನ ಮೂಡ್ನೆಲ್ಲ ಹಾಳು ಮಾಡ್ಬಿಟ್ಲು. ಇವಳು ನನ್ನ ಜೊತೆ ಕಂಪ್ನಿ ಕೊಡಲ್ಲ, ಚೆನ್ನಾಗಿರೋಕ್ಕೂ ಬಿಡಲ್ಲ. ಇಡಿಯಟ್. ಛೇ, ಕರ್ಮ ಮಾಡಿದ್ನ ನಾನು. ಓಹ್, ಮಾಡೇ ಮಾಡ್ತೀನಿ. ನೋಡ್ತಿದ್ರು ನಾನು ಯಾರು ಅಂತ ನೋಡಿ. ಮನಸ್ಸು ಮಾಡಿದ್ರೆ ಏನ್ ಬೇಕು? ಸೌತಿ ಕಾಮಿನಿ, ಆ ಸೌತಿನ ಅವಳು ಆಗಿ ಹೊರಟೋದ್ಲು. ಈಗ ಬರ್ತಾರೆ ನಿಮ್ ಪೊಲೀಸ್ ಮಾವಂದ್ರು. ಏನಮ್ಮ ಕೋಕಿಲ, ನಾವ್ ಎಷ್ಟೊಂದು ಕಷ್ಟಪಟ್ಟು ಸಾಲ ಸೋಲ ಮಾಡಿ ನಿನ್ ಮದ್ವೆ ಮಾಡಿದ್ವಿ. ಇಷ್ಟೆಲ್ಲ ಕಷ್ಟಪಟ್ಟಿದ್ದು ನೀ ಚೆನ್ನಾಗಿರ್ಲಿ ಅಂತ ತಾನೆ. ಈಗ ಏನಾಗಿದೆ ಅಂತ ಹೀಗ್ ಮಾತಾಡ್ತಾ ಇದ್ದೀರಾ ನೀವು? ನಾನ್ ಚೆನ್ನಾಗೇ ಇದ್ದೀನಲ್ಲ. ಏನ್ ಚೆನ್ನಾಗಿದೆಯೋ ಏನೋ. ಬೀದಿಲಿ ಕುಡ್ಕೊಂಡು ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ ಅಂತ ಹೇಳ್ಕೊಂಡು ತಿರುಗ್ತಾವ್ರೆ. ಓ, ಇದ ವಿಷಯ? ಇದು ನನ್ ಪರ್ಸನಲ್ ವಿಚಾರ. ನೀವ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ. ತಲೆ ಕೆಡ್ಸ್ಕೊಳ್ಳೋ ವಿಚಾರದಲ್ಲಿ ತಲೆ ಕೆಡ್ಸ್ಕೋಬೇಡ ಅಂದ್ರೆ ಹೇಗಮ್ಮ? ಅಂತದೇನು ಇಲ್ಲಪ್ಪ. ಅವ್ರ ಆಫೀಸಿಗೆ ಸರಿಯಾಗಿ ಹೋಗ್ತಾರೆ. ಎಲ್ಲೋ ಒಂದೆರಡು ದಿವಸ ಸ್ನೇಹಿತರ ಜೊತೆ ಪಾರ್ಟಿಗೆ ಅಂತ ಹೋಗಿ ಕುಡ್ದಿರ್ಬೋದು. ಅದನ್ನೇ ನಿನ್ಗೆ ಯಾರೋ ಈ ರೀತಿ ಹೇಳಿದಾರಷ್ಟೇ. ಅದ್ ಸರಿ, ನಿಮ್ ಅತ್ತೆ ಮಾವ ಎಲ್ಲಿ ಕಾಣ್ತಾ ಇಲ್ಲ? ಓ, ಅವರ ಕಾಶಿ ಯಾತ್ರೆಗೆ ಹೋಗಿದ್ದಾರೆ. ಮಾವ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಒಂದ್ 2-3 ದಿವಸ ಎಲ್ಲ ಸರಿ ಹೋಗುತ್ತೆ. ನೀವು ಧೈರ್ಯವಾಗಿ ಹೋಗ್ ಬನ್ನಿ. ಏನ್ ಸರ್ ಹೋಗುತ್ತೋ ಏನೋ. ಏನ್ ಮಹಾರಾಣಿ ಅವರು ಚಿಂತಾಜನಕ ಕೂತ್ಕೊಂಡ್ಬಿಟ್ಟಿದ್ರಲ್ಲ? ಅಂತೂ ನಿಮ್ ಬುದ್ಧಿ ತೋರ್ಸ್ಬಿಟ್ರಲ್ಲ. ಏನ್ ಬುದ್ಧಿ? ಏನ್ ಹೇಳ್ತಿದ್ಯಾ ನೀನು? ಹೇಳ್ಬೇಕಾ? ಬೆಂಗಳೂರು ಸ್ಪೆಷಲ್ ಡೈರಿ ಹಾಲು ಗೀಲು ಅಂತ ಕಟ್ಕತೆ ಕಟ್ಟಿ ಹಾಲಲ್ಲಿ ಮತ್ ಬರೋ ಪುಡಿ ಹಾಕಿ ನನ್ನನ್ನೇ ಏಮರ್ಸಕ್ ನೋಡ್ತೀರಾ? ನಿನ್ ಫ್ರೀ ಬಿಟ್ಟಷ್ಟು ಕೊಬ್ಬು ಜಾಸ್ತಿ ಆಯ್ತು. ಏನ್ರಿ ಕೊಬ್ಬು ಜಾಸ್ತಿ ಆಗಿರೋದು? ಮದುವೆ ಆಗಿ 20 ದಿನ ಆಯ್ತು. ನೀನ್ ನನಗೆ ಯಾವ ಸುಖ ಕೊಟ್ಟಿದ್ಯಾ? ನನಗೆ ರೂಪಾಯ ನೋಡು, ನನಗೂ ನಿಮ್ಗೆ ಯಾಕೋ ಸೆಟ್ ಆಗ್ತಿಲ್ಲ. ನನ್ನ ಲಾಯರ್ನ ಕನ್ಸಲ್ಟ್ ಮಾಡಿ ಡೈವರ್ಸ್ ಅಪ್ಲೈ ಮಾಡ್ತೀನಿ. ಇನ್ನು ಮುಂದೆ ನನ್ನ ಪಾಡಿ ನಾ ಇರ್ತೀನಿ, ನಿನ್ ಪಾಡಿ ನೀವು ಹೋಗು. ಡೈವರ್ಸ್ ಅಂತ ಹೇಳಿದ್ರೆ ಹುಡುಗಾಟ ಅಂತ ತಿಳ್ಕೊಂಡಿದ್ದೀರಾ? ಗಂಡಂಗೂ ಮನ್ಸಿಲ್ದೆ ಹೆಂಡತಿಗೂ ಮನ್ಸಿಲ್ದೆ ಡೈವರ್ಸ್ ಅಪ್ಲೈ ಮಾಡಿದ್ರೆ ಕೋರ್ಟು ಸ್ವೀಕರಿಸುತ್ತೆ. ಆ ವಿಷಯ ನಿಮಗೆ ಗೊತ್ತಾ? ನನಗೆ ಬುದ್ಧಿ ಹೇಳೋದು ಬೆಳೆದ್ಬಿಟ್ಟಿದ್ದೇನೆ. ಬಿಡಲ್ಲ. ಎಷ್ಟು ತಾಳ್ಮೆಯಿಂದ ಹೋಗಿ ಹೋಗಿ ನನಗೆ ಏನ್ ಮಾಡೋಕ್ ಬಿಡೋದಿಲ್ಲ. ಹೋಗ್ಬೇಡ್ರಿ. ಏನ್ ಅನ್ಕೊಂಡಿದ್ದೇನೆ? ಏನ್ ಯಾವಾಗ ಕಿತ್ತಾಡ್ತಾನೆ ಇರ್ತೀರಾ? ಅಕ್ಕಪಕ್ಕದವರೆಲ್ಲ ಡಿಸ್ಟರ್ಬ್ ಮಾಡ್ತೀರಲ್ರಿ. ನೀವ್ ಈ ತರ ಕಿತ್ತಾಡ್ತಾನೆ ಇದ್ರೆ ಅಕ್ಕಪಕ್ಕದವರೆಲ್ಲ ಸೇರಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ನಮ್ ಪರಿಸ್ಥಿತಿ ಗೊತ್ತೇನ್ರಿ ನಿಮ್ಗೆ? ಏನು ನಿಮ್ ಪರಿಸ್ಥಿತಿ? ಮನೇಲೂ ಕಿತ್ತಾಡ್ತೀರಾ, ಬೀದಿಲೂ ಕಿತ್ತಾಡ್ತೀರಾ, ರೋಡಲ್ಲೂ ಕಿತ್ತಾಡ್ತೀರಾ. ನೀವು ಬರೀ ಕಿತ್ತಾಡೋದೇ ಜೀವನ ಅನ್ಕೊಂಡಿದ್ದೀರನ್ರಿ. ನೀವ್ ಹೀಗೆಲ್ಲ ಮಾಡಿದ್ರೆ ಅಕ್ಕಪಕ್ಕದವ್ರಿಗೆ ಬೇಜಾರಾಗುತ್ತೆ. ಜೀವನದಲ್ಲಿ ನಗ್ನಗ್ತಾ ಇರ್ರಿ. ನಗುವೆ ಜೀವನ ಕಣ್ರಿ. ನಗಬೇಕಣ್ರಿ, ನಗಬೇಕು, ಚೆನ್ನಾಗಿ ನಗ್ರಿ, 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 ಅದು ಕಣ್ರಿ. ಸ್ವೀಟಿ ಅಲ್ಲೋಡು, ಅದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ನನ್ಗೆ ಅಲ್ಲಿ ಹೋಗಿ ಈಜ್ಬೇಕು ಅಂತ ಅನ್ಸ್ತಿದೆ. ಹೋಗೋಣ? ಇನ್ನೊಬ್ಬಳನ್ನ ಬಿಟ್ಬಿಡ್ತೀನಿ ಈಜಕ್ಕಲ್ಲಿ. ನಾನು ನಿನ್ ಜೊತೆ ಬಂದು ಸಂತೋಷ ಇಬ್ರು ಜಾಲಿಯಾಗಿ ಈಜಾಡ್ತಾ ಇರೋಣ ಅಲ್ಲಿ. ಹೋಗೋಣ ಬನ್ನಿ. ಎಲ್ಲಿಡು ಎಲ್ಲ ಫ್ಲಾಪ್ ಆಗೋಯ್ತು. ಫ್ಲಾಪ್ ಏನಪ್ಪಾ ಅಂತದಾಯ್ತು? ಎಲ್ಲ ಫ್ಲಾಪು ಮ್ಯಾಮ್, ಎಲ್ಲ ಫ್ಲಾಪು. ನಿನ್ ಪ್ರೋಗ್ರಾಮ್ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ನನ್ನ ಪ್ರೋಗ್ರಾಮ್ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತಾ? ಅವಳೇನು ಹೆಣ್ಣು ಹೆಮ್ಮಾರಿನಯ್ಯ?
ನಾನ್ ಯಾರು, ನನ್ ಕೆಪಾಸಿಟಿ ಏನಂತ ತೋರಿಸ್ತೀನಿ. ನಡಿ, ಯೋಚನೆ ಬೇಡ, ನಡಿ. ಬಾ ತಾತ, ಬಾ. ಇದೇ ನಮ್ಮನೆ. ನನ್ ಹೆಂಡತಿನ ಕರೀಲಾ? ಕರಿ ಕರಿ. ನಾನು ಅಂದ್ರೇನು, ನನ್ ಸರ್ವಿಸ್ ಅಂದ್ರೇನು, ನಾನ್ ಇವತ್ತು ಮನಸ್ ಮಾಡಿದ್ರೆ ಅದು ಆಮೇಲೆ ಆಗ್ಲಿ ತಾತ. ಅವಳಿಗೆ ಸರಿಯಾಗಿ ಬುದ್ಧಿ ಹೇಳಿ ನನ್ ಜೊತೆ ಸಂಸಾರ ಮಾಡೋ ತರ ಅವಳಿಗೆ ಒಪ್ಸು ತಾತ. ಈ ತಾತನಿಗೆನೆ ಕೆಮ್ಮೋದು ಕಲಿಸ್ತೇನ? ಕರೆ ಕರೆ. ಕೋಕಿಲಾ ಬಾರ ಇಲ್ಲಿ. ಇವರು ನನಗೆ ತುಂಬಾ ಬೇಕಾದವರು ತಾತ. ಇವಳು ನನ್ ಹೆಂಡತಿ. ನಮಸ್ಕಾರ ತಾತ. ತೆಗಿಯ ಕೈನ. ಕೋಕಿಲ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತಲ್ಲಮ್ಮ. ಅದೇನು ಅಂತ ಧಾರಾಳವಾಗಿ ಹೇಳಿ. ಮೊದ್ಲು ಕೂತ್ಕೊಳ್ಳಿ ತಾತ. ಏಯ್, ಎಳ ಮೇಲೆ ಎಳ ಮೇಲೆ ಎಳ ಮೇಲೆ. ಯಾಕೆ ತಾತ? ನೀನ್ ಮದ ಆಚೆ ಕಡೆ ಹೋಗು. ಹೋಗ್ಲೇಬೇಕಾ? ನೀನ್ ಕೆಲ್ಸ ಆಗ್ಬೇಕೋ ಬೇಡವೋ? ಹೋಗ ಆಚೆಗೆ ಹೋಗು. ಆಯ್ತು ತಾತ. ಹೋಗ್ತಾ ಇರು. ಹೋಗಯ್ಯ. ಖುಚ್ತಾನೆ ತಾತ. ಕೋಕಿಲ, ಕೂತ್ಕೋಮ್ಮ. ಈ ಹೇಳಮ್ಮ, ಏನ್ ನಡೀತು ಅಂತ ಏನಮ್ಮ? ನೋಡಿ ತಾತ, ನಾವು ತುಂಬಾ ಬಡವರು. ನಮ್ ಕಷ್ಟ ಗೊತ್ತಿದ್ದು ನನ್ ಲೆವೆಲ್ ಅದು ಇದು ಅಂತ ಹೇಳಿ ತುಂಬಾ ಹಿಂಸೆ ಕೊಟ್ಟು ವರದಕ್ಷಿಣೆ ತಗೊಂಡ್ರು. ನನ್ ಮದ್ವೆ ಮಾಡೋಕ್ಕೋಸ್ಕರ ಇದ್ದಿದ್ದೊಂದು ಮನೇನು ಮಾರಿ ನಮ್ಮಪ್ಪ ನಮ್ಮಮ್ಮ ಬೀದಿ ಪಾಲಾದ್ರು. ಇಷ್ಟೆಲ್ಲ ಇತ್ತು. ಇವ್ರ ಜೊತೆ ಸಂಸಾರ ಮಾಡು ಅಂದ್ರೆ ಹ್ಯಾಕ್ ಮಾಡ್ಲಿ? ಅದಕ್ಕೆ ಈ ರೀತಿ ಮಾಡ್ದೆ. ಹೌದು, ನನಗೀಗ ಅರ್ಥ ಆಯ್ತು. ನೀನು ಮಾಡ್ತಾ ಇರೋದು ಸರಿ. ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ನಾನು ಬರ್ತೀನಮ್ಮ. ಹೋಗೋನಿಗೆ ಬುದ್ಧಿ ಹೇಳ್ತೀನಿ. ಮಾವ್, ನನ್ ಹೆಂಡತಿ ಒಪ್ಸಿದ್ರ? ತೂ ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ನೀನೊಬ್ಬ ಗಂಡಸೇನಯ್ಯ. ಯಾಕೆ ಅವ್ರು ಹೇಳಿಲ್ವಾ? ಗಂಡಸಾದವನಿಗೆ ಯೋಗ್ಯತೆ ಬೇಕಣಯ್ಯ, ಯೋಗ್ಯತೆ. ನನಗೇನಾಗಿದೆ? ನಿನ್ ತಲೆ ಅಂತ ಚಿನ್ನದಂತ ಹುಡುಗಿ ಮನಸ್ಸು ನೋಯಿಸ್ಬಿಟ್ಟಲ್ಲಯ್ಯ. ನಿನ್ ಮನುಷ್ಯನ ನಾನು 5 ಮದುವೆ ಆಗಿದ್ದೀನಿ. ದಿನಕ್ಕೊಂದು ಅಂತ ಇನ್ನು 2 ದಿನ ಬಾಕಿ ಇದೆ. ಅಂದ್ರೆ ನಿಂತರಲ್ಲ ಕಣಯ್ಯ, ಮುಠಾಳ. ಏ ಮುದಿಯ, ಏನೋ ಅನುಭವಿಸ್ತಾ ಅಂತ ಕರ್ಕೊಂಬಂದ್ರೆ ನನಗೆ ಬುದ್ಧಿ ಹೇಳ್ತಾ ಇದೀಯಾ? ಏಯ್, ಹುಣಸೆ ಮರ ಮುಪ್ಪಾದ್ರೆ ಹುಳಿ ಮುಪ್ಪಾಗಲ್ಲ ಗೊತ್ತಾ? ತಿರುಗಿ ನಮ್ಮ ಮನೆ ಬಾಗಿಲಿಗೆ ಬಂದ್ರೆ ಕಾಲು ಮುರಿತೀನಿ ನೋಡು. ಆಗಲ್ಲ, ನೀನಲ್ಲ ಅಂದ್ರೆ ನಿಮ್ಮ ಅಪ್ಪನಂತ ಕರ್ಕೊಂಡ್ ಬರ್ತೀನಿ. ಏನೋ ಸಂಸಾರ ಸರಿ ಮಾಡು ಅಂದ್ರೆ ನನ್ಗೆ ಬುದ್ಧಿ ಹೇಳಕ್ ಬಂದನಿ. ಅವಳನ್ನೇ ಕೇಳ್ಬಿಡ್ಲಾ? ಬೇಡ, ನನ್ನ ಹೆಂಡತಿ ಕಚ್ತಾಳೆ. ಚಕೋರಿ, ಎಂತ ತಂಪಾದ ಗಾಳಿ ಬೀಸ್ತಾ ಇದೆ. ಮೈ ಮನಸ್ಸಿಗೆಲ್ಲ ಹಿತ ಉಂಟು ಮಾಡ್ತಾ ಇದೆ. ಹೌದು ರೀ, ನನಗೂ ಒಂಥರ ಆಗ್ತಾ ಇದೆ. ನೋಡ್ತಾ ಇದ್ರೆ ನಾನು ಕೂಡ ಶಿವರಾಜ್ ಕುಮಾರ್ ಮಹಾರಾಷ್ಟ್ರ ತರ ಒಂದು ಡುಯೆಟ್ ಹಾಡೋಣ ಅನಿಸ್ತಾ ಇದೆ. ನಂಗೂ ಹಾಗೆ ಅನಿಸ್ತಾ ಇದೆ. ಈ ತಂಪಾದ ಗಾಳಿಲಿ ಒಂದು ಇಂಪಾದ ಮುತ್ತು ಕೊಡ್ರಿ. ಮುತ್ತು? ಇಲ್ಲಿ ಯಾರು ಮುತ್ತು ಹಳ್ಳ ಮಾರೋಳು ಬಂದಿಲ್ವಲ್ಲ? ಅದಲ್ಲ ರೀ, ಮತ್ತೆ ನನ್ ತುಟಿ ಮೇಲೆ ನಿಮ್ ತುಟಿ ಇಟ್ಟು. ಅದೆಲ್ಲ ನನ್ನಿಂದ ಆಗೋಲ್ಲಮ್ಮ. ಈ ಪಾರ್ಕಿನ ವಾಚ್ಮ್ಯಾನ್ ನೋಡಿದ್ರೆ ಒದ್ದು ಓಡಿಸ್ಬಿಡ್ತಾನೆ ನಮ್ಮನ್ನ. ಮನೆ ಮಠ ಬಿಟ್ಟು ಪಾರ್ಕ್ ಮೇಲೆ ಶುರು ಹಚ್ಕೊಂಡ್ಬಿಟ್ಟ ಮುಂದೆ. ಅವ್ರು ಏನ್ ಮಾಡೋದು? ಅವ್ರು ಪಡ್ಕೊಂಬಂದಿದ್ದು ಅವ್ರಿಗೆ, ನಾನ್ ಪಡ್ಕೊಂಬಂದಿದ್ದು ನನಗೆ. ನನ್ನ ಹೆಂಡತಿ ವಿಷಯ ಯಾಕೆ ಹೇಳ್ಬಾರ್ದು? ಆಪತ್ಕಾಲಕ್ಕೆ ಒಂದು ಹುಲ್ ಕಡಿನ ಕೆಲ್ಸಕ್ಕೆ ಬರುತ್ತೆ. ಕರೆಕ್ಟ್. ಏನಯ್ಯ ಅರ್ಜೆಂಟ್ ಪಾರ್ಟಿ? ಯಾವ ಟೈಮಲ್ಲಿ ಬರ್ಬೇಕು, ಯಾವ ಟೈಮಲ್ಲಿ ಬರಬಾರ್ದು ಅನ್ನೋ ಕಾಮನ್ ಸೆನ್ಸ್ ಮಾಡುವ ನಿನ್ಗೆ? ಅದಿದ್ರೆ ನಾನೇ ಇಲ್ಲಿಗೆ ಬರ್ತಾ ಇದ್ದೆ. ಅಕ್ಕಪಕ್ಕದವರಾಗಿ ನಾವಿಬ್ರು ಹೇಗಿರ್ಬೇಕು ಹೇಳು? ಹೇಗಿರ್ಬೇಕು ಅಂದ್ರೆ ಅಣ್ಣ ತಮ್ಮಂದ್ರಾಗಿರ್ಬೇಕು. ಕರೆಕ್ಟ್ ತಾನೆ? ಹೌದು. ಅಣ್ಣ ತಮ್ಮ ಅಂದ್ಮೇಲೆ ಕಷ್ಟ ಸುಖದಲ್ಲಿ ಭಾಗಿಯಾಗ್ಬೇಕು ತಾನೆ? ಆಗ್ಬೇಕು. ಹಾಗಾದ್ರೆ ನಾನೊಂದು ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದೀನಿ. ಅದನ್ನ ಸಾಲ್ವ್ ಮಾಡ್ತೀಯ ತಾನೆ ನೀನು? ಹೇಳಿ ನೋಡೋಣ. ಬಾಯಿಲಿ ಹತ್ರ. ಅಯ್ಯಯ್ಯೋ, ಅರ್ಜೆಂಟ್ ಪಾರ್ಟಿ. ಆಫೀಸ್ ಚಕರ್ ಕೊಟ್ಟು ಇಲ್ಲಿ ಮಜಾ ಮಾಡ್ತಿದ್ಯಾ? ಇದು ನೀನು ಮಾಡ್ತೀನಿ. ಕೆಲಸ ಮಾಡಿದ್ರೆ ಸಮಸ್ಯೆ ಏನ್ ತಗೊಳ್ಳೋದು?
ದುಡ್ಡಿ ಚಕ್ಕರು ನೀ ಜೋಕರ ಮಗನೆ ಲೋಫರ್ ಮಗನೆ ನಿಮ್ಮನ್ನೆಲ್ಲ ನಂಬ್ಕೊಂಡು ನಾನು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ ಇನ್ವೆಸ್ಟ್ಮೆಂಟ್ ನನ್ನ ಮಕ್ಕಳ ಕೆಲಸ ಯಾರು ಮಾಡ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏರೋಪ್ಲೇನ್ ಹಚ್ಬಿಡ್ತೀನಿ ನಟ್ಟು ಬೋಲ್ಟ್ ಕಿಳಿಸ್ಬಿಡ್ತೀನಿ ನನ್ನ ಮಗನ ಇಂಜಿನ್ ಡೌನ್ ಡೌನ್ ಮಾಡಿಸ್ಬಿಡ್ತೀನಿ ಏನ್ ತಿಳ್ಕೊಂಡಿದೀಯ ನೀನ್ ನನ್ ಬಗ್ಗೆ ನೀನು ನನ್ ಮಗನ ಲೋಫರ್ ನನ್ ಮಗ ಕೆಲ್ಸಕ್ಕೆ ನೀನು ಕೈ ಕೊಡ್ತೀಯಾ ಮುಚ್ಚಾಯ ಸಾಕು ಆಗ್ಲಿಂದ ನೋಡ್ತಾನೆ ಇದೀನಿ ಸಿಕ್ಕಾಪಟ್ಟೆ ತಲೆ ಎಲ್ಲ ಹರಡ್ತಾ ಇದೀಯಾ ನನ್ನ ಪ್ರಾಬ್ಲಮ್ ನನಗೆ ಇವನ್ ಬೇರೆ ಬಂದ್ಬಿಟ್ಟ ಪ್ರಾಬ್ಲಮ್ ಆಫೀಸಿಗೆ ಬಂದ್ರೆ ಊಟಿ ಕೊಡೈಕೆನಲ್ ಅಂತ ತಲೆ ತಿಂತೀರಾ ನನ್ ಮದ್ವೆ ಆಗಿ ಎಷ್ಟು ದಿನ ಆಯ್ತು ಇನ್ನು ಫಸ್ಟ್ ನೈಟ್ ಕೂಡ ನೋಡಿಲ್ಲ ನನ್ ಕಷ್ಟ ನನ್ ಗೊತ್ತು ಇವನ್ ಬೇರೆ ಬಂದ್ಬಿಟ್ಟ ಇಲ್ಲಿ ಏನಂದ್ರೆ ಫಸ್ಟ್ ನೈಟ್ ನೀನು ಮಾಡ್ಕೊಂಡಿಲ್ವಾ ಮದ್ವೆ ಆಗಿದೆ ಅಷ್ಟೇ ಬನ್ನಿ ಸರ್ ಬಡವ್ರ ಮನೆ ಬೇಜಾರ್ ಮಾಡ್ಕೋಬೇಡಿ ಏನೇ ಅನ್ನ ಹಾಕೋ ದಣಿ ಬಂದಿದ್ದಾರೆ ಹಾಗೆ ಕೂತ್ಕೊಂಡಿದ್ಯಾ ನಮಸ್ಕಾರ ಮಾಡು ನಮಸ್ಕಾರ ಹೋಗ್ ಕಾಫಿ ತಗೊಂಬೋಗು ಕೂತ್ಕೊಳ್ಳಿ ಸರ್ ಅಮರ್ 5 ನಿಮಿಷ ಆಚೆ ಇರು ತಗೊಳ್ಳಿ ಸರ್ ಏನಮ್ಮ ನಿನ್ ಪ್ರಾಬ್ಲಮ್ ಒಪ್ಸಿದ್ರ ಯಾಕೆ ಸರ್ ಹೋಗಿತಾ ಇದ್ದೀರಾ ನಾಳೆಯಿಂದ ನನ್ನ ಆಫೀಸ್ ಕಡೆ ತಲೆ ಹಾಕ್ಬೇಡ ನೀನು ಹೋಗಲ್ಲ ನಿನ್ಗೊಬ್ಬ ನನ್ನ ಆಫೀಸು ಇಡೀ ಗಾಂಧಿನಗರನೇ ಖಾಲಿ ಇದೆ ನನ್ನ ಹೆಂಡತಿ ಹೋಗಿ ಅಂದ್ರೆ ನನಗೆ ಹೋಗಕ್ ಬಂದಿದ್ದಾನೆ ಹೋಪ್ಲೆಸ್ ಫೆಲೋ ಹಾಗೆಲ್ಲ ಗಲಾಟೆ ಮಾಡಿದ್ರೆ ಅಂತ ಬೇಜಾರ್ ಮಾಡ್ಕೊಳಕ್ಕಾಗತ್ತಾ ನೋಡಮ್ಮ ಸಂಸಾರ ಅಂದ್ಮೇಲೆ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇದ್ದಿದ್ದೆ ಇದೆಲ್ಲ ಆದ್ರೆ ಅವ್ರು ದಿನ ಕುಡ್ಕೊಂಡ್ಬಂದು ಹೊಡಿತಾನೆ ಇರ್ತಾರೆ ಅಯ್ಯೋ ಅದೆಲ್ರ ಮನೆಯಲ್ಲೂ ಇದ್ದಿದ್ದೆ ಈಗ ನಮ್ಮನೇಲಿ ನೋಡು ನಮ್ಮ ಯಜಮಾನರದು ಒಂಥರ ಗಲಾಟೆ ನಾನ್ ಸಹಿಸ್ಕೊಂಡು ಹೋಗ್ತಾ ಇಲ್ವಾ ಹೆಂಗಸ್ರದ್ಮೇಲೆ ಇದೆಲ್ಲ ಇದ್ದಿದ್ದೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಏನು ಸೋದರದ್ದು ಬೇಕಾಯ್ತಣ್ಣ ಯಾಕೋ ಅದು ಅದು ಅದನ್ನ ಹೇಳಕ್ಕೆ ನಂಗೆ ನಾಚಿಕೆ ಆಯ್ತದಣ್ಣ ಪರವಾಗಿಲ್ಲ ಹೇಳು ಅದೇನು ಅಂತ ಅದೇ ಅಣ್ಣ ಅವತ್ತು ಹೇಳಿದ್ನಲ್ಲ ಅದಕ್ಕೆ ಇವತ್ತು ಸಿಕ್ಕದೆ ಅವತ್ತು ಹೇಳಿದ್ದ ಹೂ ಅಣ್ಣ ಥ್ಯಾಂಕ್ಸ್ ಹಾಕು ಯಾವ ವಿಷಯಕ್ಕಿಲ್ಲ ಅಂದ್ರೆ ಈ ವಿಷಯಕ್ಕಿಲ್ಲ ಅಂತ ನೀನು ತಗೊಳ್ಳೋ 300 ರೂಪಾಯಿ ಕೊಟ್ಟು ತಾನೇ ಮಾಡ್ತಿದ್ದೆ ಅದು ಬಿಟ್ಟೋಗ್ಬಿಟ್ಟಿದೆ 500 ರೂಪಾಯಿ ಕೊಟ್ಟು ವಾಲೆ ಮಾಡ್ತಿದ್ದೆ ಅದನ್ನು ಬಿಟ್ಟೋಗ್ಬಿಟ್ಟಲೆ ಹೋಗ್ಲಿ ನಿಲ್ ಮುತ್ತಂಗೆ ಸಾಕ್ತಾ ಇದ್ದೆ ನನ್ನನ್ನು ಬಿಟ್ಟೋಗ್ಬಿಟ್ಟಿಯಲ್ಲ ಏನೇ ಮಾಡ್ಲಿ ಈಗ ಯಾಕಯ್ಯ ಒಳ್ಳೆ ಹೆಂಡತಿ ಇದು ಕೈಯಲ್ಲ ಸರ್ ಕಾಲು ಏನಾಯ್ತು ಹೇಳಯ್ಯ ಏನಿಲ್ಲ ಗುರು ಅಕ್ಕಪಕ್ಕದ ಹೆಂಗಸ್ರಲ್ಲ ನನ್ನ ಹೆಂಡತಿಗೆ ಫಿಟ್ಟಿಂಗ್ ಇಟ್ಬಿಟ್ರು ನನ್ನ ಹೆಂಡತಿನಲ್ಲಿ ಬಿಟ್ಟು ಹೊಡೋಗ್ಬಿಟ್ಲು ಯಾರ ಮಾತು ಕೇಳ್ಬಾರ್ದು ಸರ್ ಎಲ್ಲ ಹಾಳಾಗ್ ಹೋಗ್ತಾರೆ ಯಾರನ್ನ ಕಟ್ಕೊಂಡು ಹೊಡೋಗ್ಬಿಡ್ತಾರೆ ಹೇಗ್ ಕೊಂಡೋಗ್ಬಿಡ್ತಾರೆ ಏನು ತಿಳಿದ ನನ್ನ ಹೆಂಡತಿಗೆ ಫಿಟ್ಟಿಂಗ್ ಇರ್ತಿದ್ರಿ ಅಂದ್ರೆ ನೀವು ಮಾಡ್ತೀನಿ ಇವತ್ತು ಬನ್ನಿ ಆಚೆ ಕಡೆ ಪಾಪ ನನ್ನ ಹೆಂಡತಿ ಒಳ್ಳೆವಳು ಅವಳು ಫಿಟ್ಟಿಂಗ್ ಹಾಳು ಮಾಡ್ತಿದ್ರ ಬಂದ್ರೆ ಯಾರು ಗೊತ್ತಾ ಶ್ರೀರಾಮ್ಪುರದ ರೌಡಿ 14 ಮಾಡ್ರೆ ಇದೆ ಅವ್ರ ಇದೆಯ ಈ ಬಗ್ಗೆ ಹೇಳ್ತಿದ್ದೆ 14 ಮಾಡ್ರು 20 ಆಫ್ ಮಾಡ್ರು
30 ರೇಪ್ ಮಾಡ್ಯಾರ ಗೊತ್ತಾ? ಏಯ್, ಇರೇ, ಒಂದ್ ನಿಮಿಷ ಇರೇ. ಒಂದ್ ನಿಮಿಷ ಇರೇ. ಏಯ್, 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 ಚಿನ್ನದಂತ ನಮ್ಮ ಸಂಸಾರಕ್ಕೆ ಉಳಿ ಇಂತಿದ್ರೆ ನಾನು ಇವನ್ ಬಿಡಕ್ಕಿಲ್ಲ. ಬಂದ್ರೆ ನಾನು ಯಾರು ಅಂತ ನಿಂಗೆ ತೋರಿಸ್ತೀನಿ ಇನ್ನು ಮುಗಿದಿಲ್ಲ. ಬಂದ್ರೆ ಈ ಕಡೆ ನಿಮ್ಮನ್ನು ತುಕಡ ಮಾಡಿ ಸಾಯಿಸ್ಬಿಡ್ತೀನಿ. ಏನ್ ಹೇಳ್ಕೊಂಡಿದ್ರೆ ನನ್ನ ಸಾಯಿಸಾಕ್ಬಿಡ್ತೀನಿ. ಈ ವಂಶ ನಿರ್ವಂಶ ಮಾಡ್ಬಿಡ್ತೀನಿ. ಏಯ್, ಜಾಲ ಹಿಡಿದು ಕಳ್ಸ್ಬಿಟ್ರೆ ಪಾಪ ನನ್ನ ಫ್ರೆಂಡ್ ಪರಮೇಶ್ ಅವ್ರ ಹೆಂಡತಿನ ಹೋಗ್ಬಿಟ್ಟು ಹೋಗ್ಬಿಟ್ರು. ಮನೆ ಬಿಟ್ಟಿದ್ರು ನಂಬರ್ಗಳು ಎಲ್ಲರ ಸಂಸಾರನು ಹಾಳು ಮಾಡಕ್ಕೆ ಬಂದಿದ್ದಾರೆ. ಇಂಥವ್ರನ್ನ ಉಳಿಸ್ಬಾರ್ದು, ಸಾಯಿಸ್ಬಿಡ್ಬೇಕು. ಅದಕ್ಕೆ ನೀನ್ ಕರ್ಕೊಂಡ್ ಬಂದಿನಿ, ಸ್ವಲ್ಪ ನೋಡ್ಕೊ. ಎಷ್ಟು ಬೇಕಾದ್ರೆ ಕೊಡ್ತೀನಿ ಕಣೆ ನನಗೆ, ಏನು ಬೇರೆ ಮಾಡ್ಕೋಬೇಡ. ಏನೇ ಮಾಡ್ತೀರಿ ಒಳಗಡೆ ಕೂತ್ಕೊಡು. ಮದುವೆ ಆದ ಕಡೆ ಯಾರು ಕರ್ಕೊಂಡ್ ಬಂದಿದ್ರಿ? ಬಂದ್ರೆ ಆದ ಕಡೆ ಕೋಕಿ, ಅವನೇನ್ ರೌಡಿ ಅಲ್ಲ ಕಣೆ. ಅಕ್ಕಪಕ್ಕದ ಹೆಂಗಸರಿಗೆ ಸುಮ್ಮನೆ ಚೋಕ್ ಕೊಡಕ್ ಕರ್ಕೊಂಡ್ ಬಂದಿದ್ದು. ಇನ್ಮೇಲೆ ಹೆಂಗಸರು ನಿನ್ ತಲೆ ತಿನ್ನೋದಿಲ್ಲ ಬಿಡು. ನೀನೇನ್ ಭಯ ಪಡ್ಬೇಡ, ಎಲ್ಲ ಅರೇಂಜ್ ಮಾಡಿದೀನಿ. ನಾನೇನು ಭಯ ಪಡ್ಲಿಲ್ಲ. ಅಲ್ಲರಿ, ಅಕ್ಕಪಕ್ಕದವ್ರು ನಮ್ಗೇನ್ರಿ ಮಾಡಿದ್ರು? ಅಟ್ಲೀಸ್ಟ್ ನಮ್ ಕಷ್ಟ ಸುಖಕ್ಕಾದ್ರೂ ಅವ್ಳು ಬೇಡ್ವೇನ್ರಿ? ಲೇ, ನಮ್ಮಿಬ್ರು ಕಷ್ಟ ಸುಖ ನೋಡಕ್ ಬರ್ತಾರ ಅವರು. ನಮ್ಮಿಬ್ರಲ್ಲಿ ಕಚ್ಚಾಟ ಹಚ್ಚಿ ಕಣ್ ತುಂಬಾ ನೋಡಿ ಸಂತೋಷ ಪಡಕ್ ಬರ್ತಾರ ಅಷ್ಟೇ. ಅಲ್ರಿ, ಅವ್ರು ನಮ್ಮಿಬ್ರಲ್ಲಿ ಕಚ್ಚಾಟ ಹಚ್ಚಿದ್ದಾರೆ ಅನ್ನೋದಕ್ಕೆ ಏನ್ರಿ ಸಾಕ್ಷಿ? ಲೇ, ಇವತ್ ಮಧ್ಯಾಹ್ನ ಪಕ್ಕದ ಮನೆ ಹೆಂಗಸರು ನಿನ್ ಕಿವಿಲ್ ಬಿಸ್ಕೊಡ್ತಾ ಇದ್ದ, ಕಣ್ಣರೆ ಕಂಡೆ. ಅದಕ್ಕೆ ರಾತ್ರಿ ಹಾಗೆ ಮಾಡ್ದೆ. ಸರಿ, ಈಗ್ಯಾಕ ಆ ಮಾತು? ಬಾರೆ. ಇದು ಬಿಡ್ರಿ, ಅವ್ರ ಹತ್ರ ಹೋಗಿ ಸಾರಿ ಕೇಳೋರ್ಗು ನಾ ಬರಲ್ಲ. ಏನೇ ಈ ರೀತಿ ಮಾಡು ಅಂತ ಹೇಳ್ಕೊಟ್ಟ ನಿಂಗೆ? ರಾಮನೂ ಇಲ್ಲ, ಗೀಮನೂ ಇಲ್ಲ. ಅವ್ರ ಹತ್ರ ಫಸ್ಟ್ ಹೋಗಿ ಕ್ಷಮೆ ಕೇಳಿ ನೀವು. ನೋಡ್ದ್ಯಾ, ಅಂತೂ ನಿನ್ ಕಂತ್ರಿ ಬದಿ ತೋರ್ಸ್ಬಿಟ್ಟಿಯಲ್ಲ. ಅದಕ್ಕೆ ನಮ್ ಹಿರಿಯರು ಹೇಳೋದು, ಹೆಣ್ಣಿನ ನೆಲೆ, ನೀರಿನ ನೆಲೆ, ಕುದುರೆ ನೆಲೆ ಯಾವತ್ತೂ ಸಿಗಲ್ಲ ಅಂತ. ನಾನ್ ತುಂಬಾ ತಪ್ಪು ಮಾಡ್ಬಿಟ್ಟೆ. ಅವನ್ ರೌಡಿ ಅಂತ ಹೇಳಿದಿದ್ರೆ ನಾನ್ ಹೇಳ್ದಂಗೆ ಕೇಳಿರೋಳು. ಏನ್ ಮಾಡೋದು, ನನ್ ಬಾಯಿ ಬೊಂಬಾಯಿ. ಛೇ, ಹೆಂಗ್ಸ್ ಕೇಳಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ರಾಮಕೃಷ್ಣ ಅವ್ರ ಮನೆಯಲ್ಲಿ? ಸಾರಿ ಸರ್, ನಾವ್ ಈ ಏರಿಯಾಕ್ ಹೊಸಬ್ರು. ಹೊಸಬ್ರಾ? ನಾನ್ ಹಿಂದೆಲ್ಲೋ ಬಂದರೂ ಹಾಗಿದೆ. ಯಾಕೆ ಹೊಳಿತೀಯ? ನನ್ ಹೆಂಡತಿ ಹತ್ರ ನಮ್ ಏರಿಯಾದವ್ರು ಯಾರು ಮಾತಾಡ್ಬಾರ್ದು ಅಂತ ಎಷ್ಟು ಸಾರಿ ಹೇಳಿದೀನಿ, ಮತ್ತೆ ಮಾತಾಡ್ತೀರಾ? ಓ, ಯಾವ್ದೋ ಟಾಡ್ ಆಕ್ಟ್ ಗಿರಾಕಿ ಕಾಣುತ್ತೆ. ಮತ್ತೇನೇನಯ್ಯ, ನಿನ್ ಹೆಂಡತಿ ಹತ್ರ ಮಾತಾಡ್ಬೇಡ ಅಂತ ಹೇಳಿ ಒಂದ್ ದೊಡ್ಡ ಬೋರ್ಡ್ ತಗಲಾಕಯ್ಯ. ಯಾರು ಬರಲ್ಲ ಮಾತಾಡೋದಿಕ್ಕೆ. ನನ್ ಹೆಂಡತಿ ಹತ್ರ ಏನ್ ಕೆಲಸ ನಿಂಗೆ? ಬಿಡಯ್ಯ, ಸರಿಯಾಗಿ ವಿಷಯ ತಿಳ್ಕೊಳಯ್ಯ. ಅಡ್ರೆಸ್ ಗಳನ್ನ ಅಂತ ಬಂದ್ರೆ BP ಬಂದಿರೋ ಹತ್ರ ಎಗಾಡ್ತಿದೆಯಲ್ಲ. ನಾನು ಯಾರು ಗೊತ್ತಾ? ಫೇಮಸ್ ಲಾಯರ್. ಲಾಯರ? ಹಿಡ್ಕಂಡೆ ಸ್ವಾಮಿ. ಹೇಳಿ ಸರ್. ಏನ್ ಹಿಡ್ಕೊಳ್ಳೋದು? ಬಿಡಯ್ಯ ನನ್ ಕೈನ, ಬಿಡಯ್ಯ. ಈಗ ಪೂಜೆ ಮಾಡ್ತಿದ್ದಲ್ಲ ಅವಳ ನನ್ ಹೆಂಡತಿ ಸ್ವಾಮಿ. ಮದುವೆ ಆದಾಗ್ಲಿಂದ ಹತ್ರನೂ ಸೇರಿಸಿಲ್ಲ ಸ್ವಾಮಿ. ಫಸ್ಟ್ ನೈಟು ಆಗಿಲ್ಲ. ನೀವೇ ಬುದ್ಧಿ ಹೇಳಿ ಸ್ವಾಮಿ. ಯೋ, ಒಳ್ಳೆ ಬಕ್ರ ಕಣಯ್ಯ ನೀನು. ತೊಡಸಿ ಹತ್ತಿದ್ದು ಹೋರಿ ತರ ಆಡ್ತಿದ್ಯಲ್ಲೋ ಮಾರಾಯ. ಡೋಂಟ್ ವರಿ, ನಾನಿದ್ದೀನಿ. ಚಿಟಿಕೆ ಹೊಡೆಯೋಷ್ಟತ್ರ ರೆಡಿ ಮಾಡ್ಬಿಡ್ತೀನಿ. ನೀವಿಬ್ರು ಬೆಡ್ರೂಮ್ ಅಲ್ಲಿ ಹಾಯಾಗಿರ್ಬೇಕು. ನಾನು ಆಟೋ ಹತ್ತಿ ಹೋಗ್ತಾ ಇರ್ಬೇಕು. ಹೌದಾ ಸರ್? ಅದೇನ್ ಮಾಡ್ತೀರೋ ಗೊತ್ತಿಲ್ಲ. ಒಟ್ಟ ನನ್ನ ಹೆಂಡತಿ ನನ್ನ ಜೊತೆ ಬೆಡ್ರೂಮ್ ಅಲ್ಲಿ ಹಾಯಾಗಿರ್ಬೇಕಷ್ಟೇ. ಅಯ್ಯೋ, ಅರ್ಜೆಂಟ್ ಗಿರಾಕಿ, ನಿನ್ ತಲೆ ಬುದ್ಧಿ ಇದೆಯನಯ್ಯ? ಸಂಸಾರದ ವಿಚಾರನ ಒಳಗಡೆ ಮಾತಾಡೋದು ಬಿಟ್ಟು ಹೊರಗಡೆ ಮಾತಾಡ್ತಾರನಯ್ಯ. ಯಾರ
ಕೋಕಿಲಾ ಕೋಕಿಲಾ, ಏನ್ರಿ ಅದು? ಇಲ್ಲೋಡು, ಲಾಯರ್ ಬಂದಿದ್ದಾರೆ. ಅದೇನ್ ಕೇಳ್ತೆ ಕೇಳು. ಅಪ್ಪ, ಅಪರೂಪದ ಕ್ಲೈಂಟೇ, ನೀನ್ ಸ್ವಲ್ಪ ಆಚೆ ಇರ್ತೀಯಾ? ಯಾಕೆ? ಇಬ್ರು ಮರ್ಯಾದೆಸ್ತರು ಮಾತಾಡುವಾಗ ನೀನ್ ಮಧ್ಯೆ ತಲೆ ಹಾಕ್ಬಾರ್ದು. ದಯವಿಟ್ಟು ಸ್ವಲ್ಪ ಆಚೆ ಇರು. ರೀ ಸ್ವಾಮಿ, ಅದೇನ್ ಮಾಡ್ತೀರಾ ಗೊತ್ತಿಲ್ಲ, ಒಟ್ಟಿನಲ್ಲಿ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಷ್ಟೇ. ಆಯ್ತಪ್ಪ ರೇ, ಕಚ್ಬೇಡ್ರಿ, ನನ್ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಸಾಕು. ಆಯ್ತು, ಹೋಗ್ ಹೊರಗಡೆ. ಬಾಮ್ಮ ಕೂತ್ಕೋ. ನೋಡಮ್ಮ ಕೋಕಿಲ, ನಾನ್ ನಿನ್ ಇದೈಜ್ ಅಂತ ತಿಳ್ಕೊ. ನಿಂದೇನ್ ಸಮಸ್ಯೆ ಅಂತ ಧೈರ್ಯವಾಗಿ ಹೇಳು. ಏನಿಲ್ಲ ಸರ್, ನಾವು ತುಂಬಾ ಬಡವರು. ನಮ್ ಕಷ್ಟ ಗೊತ್ತಿದ್ದು ನನ್ ಲೆವೆಲ್ ಅದು ಇದು ಅಂತ ಹೇಳಿ ತುಂಬಾ ಹಿಂಸೆ ಕೊಟ್ಟು ವರದಕ್ಷಿಣೆ ತಗೊಂಡ್ರು. ನನ್ ಮದ್ವೆ ಮಾಡೋಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮ ಇದ್ದಿದ್ ಒಂದ್ ಮನೆನೂ ಮಾರಿ ಬೀದಿ ಪಾಲಾಗ್ಬಿಟ್ರು. ಇಷ್ಟೆಲ್ಲ ಇದ್ದು ಇವ್ರ ಜೊತೆ ಸಂಸಾರ ಹೇಗ್ ಮಾಡ್ಲಿ ಹೇಳಿ ಸರ್? ಇದ್ದ ವಿಷಯ ಅವಂದೇ ತಪ್ಪಿಟ್ಕೊಂಡ್ಬಿಟ್ಟು ನಿನಗೆ ಹಿಂಸೆ ಕೊಡ್ತಾ ಇದ್ದಾನ. ಅವನಿಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ ರಮ್ಮ. ನೀನು ಒಬ್ಬ ಗಂಡಸೇನಯ್ಯ. ಯಾಕೆ ಸರ್ ಬೈತಿದ್ದೀರಾ? ಯೋ, ನಿನ್ ಪುಣ್ಯ ಕಣಯ್ಯ, ನಿನ್ ಹೆಂಡತಿ ಬರೀ ಬಾಯ್ ಮಾತಲ್ಲಿ ಹೇಳಿದ್ಲು. ರೈಟಿಂಗ್ ಅಲ್ಲಿ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ರೆ 304ನೇ ಸೆಕ್ಷನ್ ಪ್ರಕಾರ ನಿನ್ನ ಒಳಗೆ ಹಾಕ್ಸ್ಬಿಡ್ತಿದೆ. ಅಯೋಗ್ಯ ತಂದು ಕರಿಕೊಟ್ಟು ನಿಂಗೇನ್ ತಲೆಗಿಲೆ ಕೆಟ್ಟಿದ್ಯಾ? ನನ್ ಹೆಂಡತಿಗೆ ಬುದ್ಧಿ ಹೇಳು ಅಂತ ಕರ್ಸಿದ್ರೆ ನನ್ಗೆ ಬುದ್ಧಿ ಹೇಳಕ್ ಬರ್ತೀಯಾ? ಒಂದು ಮಾತಾಡ್ದಂಗೆ ಆಚೆ ಕಡೆ ಹೋಗು. ಈ ಹೆಚ್ಚಿಗೆ ಮಾತಾಡ್ಬಿಟ್ರೆ ಏನಿಲ್ಲ, ಮಾತೊಂದು ಕೇಸ್ ಹಾಕ್ಬಿಟ್ಟು ಒಳಗೆ ಹಾಕ್ಸ್ಬಿಡ್ತೀನಿ ರಾಸ್ಕಲ್. ಆಗಲ್ಲ, ಹೋಗ ಕಂಡಿದ್ದೀನಿ. ನೀನಲ್ಲ ಅಂದ್ರೆ ನಿಮ್ಮ ಅಪ್ಪನ ಹತ್ರ ಕರ್ಸ್ತೀನಿ. ನನ್ ಕೆಪಾಸಿಟಿನೇ ಗೊತ್ತಿಲ್ಲ ಬಡ್ಡಿ ಮಕ್ಳಿಗೆ. ಇವಂದೊಳ್ಳೆ ಕತೆ ಆಯ್ತಲ್ಲೇ, ರೋಡಲ್ಲೂ ಬಿಡಲ್ಲ, ಮನೇಲೂ ಬಿಡಲ್ಲ. ಏ, ನಮ್ ಒಟಾರದವರು ಹಾಗೆ ಇದಾರೆ. ಅವ್ರಿಗೊಂದ್ 4 ಬಿಟ್ಟು ಮನೆ ಖಾಲಿ ಮಾಡ್ಸಕ್ಕಾಗಲ್ವಾ ಅವ್ರಿಗೆ? ಒಟ್ಟಾರದವರು ಬೇಡ, ಇವನು ಬೇಡ. ಇವ್ರ ಕತೆ ನಮಗೆ ಆಗ್ಬೇಕು. ಅವರೆಲ್ಲ ಇಲ್ಲೇ ಬಿದ್ದು ಸಾಯ್ಲಿ. ನಮ್ ಪಡಿ ನಾವು ಮನೆ ಖಾಲಿ ಮಾಡ್ಕೊಂಡು ಹೋಗೋಣ ಬಾ. ಏನ್ ಜೋಕ್ ಮಾಡ್ತೀಯ ನೀನು? ನೀವೇನ್ ಕಮ್ಮಿನಾ? ಏನೋ ಚೆನ್ನಾಗಿತ್ತಲ್ಲ ವಾಕು. ಅಯ್ಯೋ, ಹುಡುಕ್ ನನ್ ಮಗನೆ, ಹುಡ್ಕೊಂಬಂದು ಕಣ್ಕಂಡವ್ರ ಮೇಲೆಲ್ಲ ಬೀಳ್ತೀಯ. ಅಯ್ಯೋ ಹರ್ಕಲ್ ಬಟ್ಟೆ ಕುಡುಕ್ ನನ್ನ ಮಗನೇ. ನಾನು ಈಗಿಂದ ಕಮಿಷನರ್ ಫೋನ್ ಮಾಡಿದ್ರೆ ಸುತ್ತಮುತ್ತ ಇರೋ ಬಾರ್ ಎಲ್ಲ ಬಂದ್ ಮಾಡಿಸಿ ಕುಡಿಯೋಕ್ ಸಿಗಬಾರ್ದು ಹಂಗ್ ಮಾಡ್ಬಿಡ್ತೀನಿ. ರಾಸ್ಕಲ್ ತಗೊಂಬಂದು ಅಯ್ಯೋ, ನಮ್ಮ ಅಮರ್ರಿ, ಏನಾಯ್ತಪ್ಪ ಮಗು? ಅಮರ್, ಏನಾಯ್ತಪ್ಪ? ಅಮರ್ ಏನು? ನಮ್ಮ ಅಮರ್ರೆ? ನಾನೇನು, ನನ್ನ ಲೆವೆಲ್ ಏನು? 5 ಸ್ಟಾರ್ ಹೋಟೆಲ್ ಕುಡಿದು ಬಿಟ್ಟು 3 ಸ್ಟಾರ್ ಹೋಟೆಲ್ ಬೆಡ್ ಮೇಲೆ ಮಲಗಬೇಕಾಗಿರೋ ನೀನು ಈಗ ರೋಡಲ್ಲಿ ಕುಡ್ಕೊಂಡು ಬಿದ್ದಿದ್ಯಲ್ಲೋ. ಇದೇನು ನನ್ನ ಲೆವೆಲ್ ಮೇಂಟೈನ್ ಮಾಡ್ತಿರೋದು ನೀನು ಮಗನೇ? ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆಗೆ ಹೋದ್ರಂತೆ. ಆ ದಡಿಯ ನನ್ನ ಮಗ ನನಗ್ ನಾಯಿ ಹೊಡೆದಂಗೆ ಹೊಡೆದಾಕ್ಬಿಟ್ಟ. ನನ್ನ ಹೆಂಡತಿ ಮನೇಲಿ ನನಗೋಸ್ಕರ ಕಾಯ್ತಿರ್ತಾಳೆ. ನಾನು ಬರ್ತೀನಿ. ನಿಂತ್ಕೊಳ್ಳೋ ಅಮರ್. ಅಲ್ವೋ, ಈ ತರ ಕುಡಿದು ರೋಡಲ್ಲಿ ಬಿದ್ದಿದ್ಯಲ್ಲ, ಆಕ್ಸಿಡೆಂಟ್ ಆಗಿದೆ ಯಾರನ್ನ ಕೇಳ್ಬೇಕಾಗಿತ್ತು ನಾವು? ಫಾದರ್, ನಿನಗೆ ಯಾಕೆ ಹೇಳು? ಅಲ್ವೋ, ಸಮಾಜದಲ್ಲಿ ನನ್ನ ಹೆಸರು ಉಳಿಸ್ಲಿ, ನನ್ನ ಲೆವೆಲ್ ಅಂತಸ್ತನ್ನ ಮೇಂಟೈನ್ ಮಾಡ್ಲಿ ಅಂತ ಅಷ್ಟೊಂದು ಖರ್ಚು ಮಾಡ್ಬಿಟ್ಟು ನೀನು ಮದುವೆ ಮಾಡಿದಲ್ಲೋ. ಮೈ ಡಿಯರ್ ಫಾದರ್, ಅಲ್ಲೇ ನೀನ್ ಹೇಳಿರೋದು. ನನ್ನ ಹೆಂಡತಿನ ನನಗೆ ಕಟ್ಟಿದ ಮೇಲೆ ಅವಳ ಜೊತೆ ಫಸ್ಟ್ ನೈಟು ಮಾಡಿಲ್ಲ, ನಾನು ಅವಳ ಜೊತೆ ಸಂಸಾರನೂ ಮಾಡಿಲ್ಲ. ಅದೇ ಫೀಲಿಂಗ್ ಅಲ್ಲಿ ಕುಡಿದು 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 ಹಿಂಗ ಆಗ್ಬಿಟ್ಟಿದ್ದೀನಿ. ನನಗೋಸ್ಕರ ನಿನ್ನ ಹೆಂಡತಿ ಕಾಯ್ದಿರ್ತಾರೆ. ನಾನು ಬರ್ತೀನಿ. ಏನು, ನಿನ್ ಹೆಂಡತಿ ಹೀಗೆಲ್ಲ ಮಾಡಿದ್ಲೇನೋ? ನಡಿಯೋ, ನಾವು ಅವಳಿಗೆ ಬುದ್ಧಿ ಹೇಳ್ತೀವಿ. ಮೈ ಡಿಯರ್ ಲವ್ಲಿ ಮದರ್, ದಯವಿಟ್ಟು ನೀನು ಬೇಡ, ನಮ್ಮ ಅಪ್ಪನೂ ಬೇಡ. ನಾವಿಬ್ರು ನೆಮ್ಮದಿಯಾಗಿರ್ತೀವಿ. ದಯವಿಟ್ಟು ಬಿಟ್ಬಿಡಿ. ನನಗೋಸ್ಕರ ನನ್ನ ಹೆಂಡತಿ ಕಾಯ್ತಿರ್ತೀನಿ. ಏನೋ ಇದು, ಹೆತ್ತ ತಂದೆ ತಾಯಿಗಳು ಕೊಡೋ ಪ್ರತಿಫಲನೇನೋ ಇದು. ಅಲ್ವೋ, ಹೆತ್ತ ತಂದೆ ತಾಯಿಗಳನ್ನ ಮನೆ ಬರಬೇಡ ಅಂತೀಯಲ್ಲೋ, ನಾವೆಲ್ಲೋ ಹೋಗ್ಬೇಕು? ನೋ ಮೈ ಡಿಯರ್ ಫಾದರ್, ದಯವಿಟ್ಟು ಬಿಟ್ಬಿಡಿ. ನೋಡು ನೋಡು, ನಿನ್ ಈ ಸ್ಥಿತಿ ನೋಡೋಕ್ ಆಗಲ್ಲ ಕಣೋ. ನಡಿಯೋ, ನಾವು ನಿನ್ ಹೆಂಡತಿಗೆ ಬುದ್ಧಿ ಹೇಳ್ತೀವಿ. ನೋ ಸೆಂಟಿಮೆಂಟ್ ಮೈ ಡಿಯರ್ ಮದರ್. ನೀವಿಬ್ರು ನಮ್ಮ ಸಂಸಾರಕ್ಕೆ ಎಂಟ್ರಿ ಆದ್ರೆ ನಮ್ಮ ಫ್ಯಾಮಿಲಿ ಬ್ಲಾಸ್ಟ್ ಆಗ್ಬಿಡುತ್ತೆ. ದಯವಿಟ್ಟು ನಮ್ಮ ಫ್ಯಾಮಿಲಿಗೆ ಎಂಟ್ರಿ ಆಗಬೇಡಿ. ನನ್ನ ಪಾಡಿಗೆ ನನ್ನ ಬಿಡಿ. ಹೆಂಡತಿ ಕಾಯ್ತೀನಿ. ನೋ, ಡೋಂಟ್ ಟಚ್ ಮೀ. ಏನಿದು?
ನೋಡಿದ್ಯಾ ನಿಮ್ ತಂದೆ ಲೆವೆಲ್ ಏನು ಅಂತ? ಇವರು ಮಹಾನ್ ದಿವ್ಯಜ್ಞಾನಿಗಳು. ಹಿಂದಿಂದು ಮುಂದೆ ಮಾಡ್ಬಿಡ್ತಾರೆ, ಮುಂದಿಂದು ಹಿಂದೆ ಮಾಡ್ಬಿಡ್ತಾರೆ. ಆತಳ ವಿತಳ ಸುತ್ತಳ ಪಾತಾಳ ಲೋಕದಲ್ಲಿ ಪರ್ಮನೆಂಟ್ ಆಗಿ ತಪಸ್ಸು ಮಾಡಿ ಇಲ್ಲಿನ ಶಕ್ತಿಗಳನ್ನ ಮೈಗೂಡಿಸ್ಕೊಂಡು ಬಂದಿದ್ದಾರೆ ಇವರು. ನೀನ್ ಹೋಗಿ ಇವ್ರ ಕಾಲಿಗೆ ಡಮಾರ್ ಅಂತ ಬಿದ್ಬಿಡು. ನಿನ್ ಪ್ರಾಬ್ಲಮ್ ಏನು ಅಂತ ಅರ್ಥ ಮಾಡ್ಕೊಡ್ತಾರೆ. ಹೋಗು, ದಯವಿಟ್ಟು ಹೋಗೋದು. ಓಂ ಕಾಳಿಯೇ ನಮಃ, ಓಂ ದುರ್ಗೆ ನಮಃ, ಓಂ ಚಾಮುಂಡಿಯೇ ನಮಃ. ಬೇಗ ವಾಹನಗಳು. ಓಂ ಹ್ರೀಂ ಹ್ರೀಂ. ಓಂ ಹ್ರೀಂ ಹಿಡ್ಕೋ, ಹಿಡ್ಕೋ. ಓಂ ಹೋಗು. ಓಂ ಹ್ರೀಂ ಯಾಕ್ರಿ ಏನ್ರಿ ಆಯ್ತು? ಇಲ್ಲಿ ನೋಡ್ರಿ ರೀ. ಬರ್ತೀನಿ. ಓಂ ಕಾಳಿಯೇ ನಮಃ, ಓಂ ದುರ್ಗೆ ನಮಃ. ಸ್ವಾಮೀಜಿ, ನನ್ ಗಂಡ ಮಹಾ ಕುಡ್ಕ. ನಾನ್ ಸಂಪಾದನೆ ಮಾಡಿದ ಹಣನ ಕಿತ್ಕೊಂಡು ದಿನ ಕುಡ್ಕೊಂಡು ಬಂದು ನನ್ನೇ ಹೊಡಿತಾನೆ. ಅದಕ್ಕೆ ನಾನ್ ಮನೆ ಬಿಟ್ಟು ಬಂದೆ. ನೀವೇ ನನ್ಗೆ ಆಶ್ರಯ ಕೊಡ್ಬೇಕು. ಮಗು, ನನ್ ಫಸ್ಟ್ ನೈಟ್ ನ ಅರೇಂಜ್ ಮಾಡೋ ಅಂದ್ರೆ ದೆವ್ವನ ಕಳಿಸ್ಬಿಟ್ಟು ನೀನ್ ಇವ್ರ ಜೊತೆ ಮಜಾ ಮಾಡ್ತಿದ್ಯಾ? ಮಗು, ನಾನು ನಿಂಬೆ ಹಣ್ಣು ಕೊಟ್ಟಿದ್ದು ನಿನ್ನ ಹೆಂಡತಿ ಊಟದಲ್ಲಿ ಸೇರ್ತು ಅಂತ. ಆದ್ರೆ ನೀನು ಅದನ್ನ ದಿಮ್ಮ ಕೆಳಗೆ ಇಟ್ಬಿಟ್ಟಿದೀಯ. ಹೆಣ್ಣಿನ ಶಾಪ ಇದೆ. ದುರ್ಗಿ ಹೆಸರು ಹೇಳಿ ಅಂಗೈಲಿ ಕರ್ಪೂರ ಹಚ್ಚಬೇಕು ನೀನು. ಹೌದು, ಕರ್ಪೂರ ಹಚ್ಚಬೇಕು.
ಹಾಯ್ ಅಮರ್, ಹೌ ಆರ್ ಯು ಡಾ? ಏನು ಮಾಡಿದೆ? ಕೈಯಲ್ಲಿ ಪಟಾಕಿ ಡಮಾರ್ ಅಂತ. ಕೈಯಲ್ಲಿ ಮಾತ್ರ ಅಲ್ಲ ಕಣೋ, ನನ್ನ ಲೈಫಲ್ಲೂ ಬ್ಲಾಸ್ಟ್ ಆಗೋಯ್ತು. ಯಾಕೋ ಅಂತದ್ ಏನಾಯ್ತು? ನಿನಗೆ ಗೊತ್ತಿರೋ ವಿಷಯ ಕಣೋ. ನನಗ್ ಗೊತ್ತಿರೋ ವಿಷಯನ ಅದೇ ಕಣೋ, ಅದೇ. ನನ್ಗೆ ಯಾಕೋ ಡೌಟ್ ಕಣೋ, ಮೋಸ್ಟ್ಲಿ ಅವಳನ್ನ ಯಾರೋ ಇಟ್ಕೊಂಡಿರ್ಬೇಕು ಅಂತ ಅನ್ಸುತ್ತೆ. ಹೌದು ಕಣೋ, ಈಗಿನ ಕಾಲದ ಹೆಣ್ಮಕ್ಳನ್ನ ನಂಬಕ್ಕೆ ಆಗೋದಿಲ್ಲ ಕಣೋ, ಖಂಡಿತವಾಗ್ಲು. ಏನಲೇ? ಏಯ್, ನಿನ್ನಂತ ದ್ರೋಹಿಗಳಿಗೆ ಯಾಕೆ ಬೇಕು ಸುಮಂಗ್ಲಿ ಬಾಳು? ಸುಮ್ನೆ ಎಲ್ಲಾ ದೇವ್ರನ್ನು ಹಾಳು ಮಾಡ್ತಿರಲ್ಲ. ಹೇಳು. ಏಯ್, ನೀನಿದ್ರ ಯಾಕೆ ನಾಟಕ ಆಡ್ತಿದೆ ಹೇಳು? ನನ್ನ ಹತ್ರ ಹಣ ಇಲ್ಲ, ಐಶ್ವರ್ಯ ಇಲ್ಲ ಅಂತ ತಾನೆ? ನೋಡಿ, ನಿನಗೋಸ್ಕರ ಕೈ ಸುಟ್ಕೊಂಡೆ ನೋಡೆ. ಇಷ್ಟು ಸಾಧ್ಯ. ನಮ್ಮ ಅಪ್ಪ ಅಮ್ಮನ್ನ ದೂರ ಮಾಡಿದೆ, ನಮ್ಮ ಸುಂದರವಾದ ಸಂಸಾರನ ಹಾಳು ಮಾಡಿದೆ. ನಾನಿಷ್ಟೆಲ್ಲ ಯಾರಿಗೋಸ್ಕರ ಮಾಡಿದೆ ಹೇಳು? ನೀನ್ ಇಟ್ಕೊಂಡಿದ್ಯಲ್ಲ ಅವನಿಗೋಸ್ಕರ. ಇಷ್ಟೆಲ್ಲ ಆದ್ಮೇಲೂ ನೀನ್ ಈ ಮನೇಲಿ ಇರ್ಕೂಡ್ದು. ನಡಿ, ಮತ್ತು ಮನೆ ಬಿಟ್ಟು ಆಚೆ ಹೋಗು. ಮುಗಿತಾ? ಇನ್ನೂ ಇದೆಯಾ? ಮನ್ಸಿಗೆ ಬಂದ ಹಾಗೆ ಕೂಗಾಡ್ತಿದ್ದೀರಲ್ಲ. ನನ್ನ ಈ ಸ್ಥಿತಿ ಕಾರಣ ಯಾರು ಅಂತ ತೋರಿಸ್ತೀನಿ ಬನ್ನಿ. ಒದ್ದಾಡ್ತಿದ್ದೀರಲ್ಲ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಕೇಳ್ಕೊಳ್ಳಿ ಅವ್ರನ್ನ. ತಪ್ಪು ಅವಳದಲ್ವೋ? ನಂದೇ ಕಣೋ ತಪ್ಪು. ನಾನು ಶ್ರೀಮಂತ ಜೀವನ ನಡೆಸೋದಕ್ಕೋಸ್ಕರ, ನನ್ನ ಲೆವೆಲ್ ಮೇಂಟೈನ್ ಮಾಡೋದಕ್ಕೋಸ್ಕರ ಇವ್ರ ಅಪ್ಪನ ಹತ್ರ ವರದಕ್ಷಿಣೆಗೆ ಬಲವಂತ ಮಾಡಿದೆ ಕಣೋ. ಇವರಪ್ಪ ಪಾಪ ಇದ್ದದೊಂದ್ ಮನೆ ಮಾರ್ಬಿಟ್ಟು ನನಗೆ ವರದಕ್ಷಿಣೆ ತಂದು ಕೊಟ್ರು ಕಣೋ. ಈ ವಿಚಾರ ನಾನ್ ನಿನಗೆ ಹೇಳಲೇ ಇಲ್ಲ ಕಣೋ. ನಿನಗೆ ಹೇಳ್ದೇನೆ ಇವಳನ್ನ ತಂದು ನಿನ್ ಕೊಳ್ಳಿ ಕಟ್ಟೆ ಕಣೋ. ಅವ್ರು ಕೊಟ್ಟ ಹಣನ ನಾನು ನೀರಿನ ತರ ಖರ್ಚು ಮಾಡ್ಬಿಟ್ಟೆ ಕಣೋ. ನಾನು ಮಹಾ ಪಾಪಿ ಕಣೋ. ನನಗೆ ರೌರವ ನರಕನೇ ಸರಿ ಕಣೋ. ಅಯ್ಯೋ, ಇಂಥದ್ದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಿನ್ ಜೊತೆ ಸಂಸಾರ ಮಾಡು ಅಂತಂದ್ರೆ ಆಕೆ ಹೇಗೋ ಮಾಡ್ತಾಳೆ. ದಯವಿಟ್ಟು ನನಗ್ ಕ್ಷಮಿಸ್ಬಿಡಪ್ಪ, ದಯವಿಟ್ಟು ಕ್ಷಮಿಸ್ಬಿಡು, ದಯವಿಟ್ಟು ನನಗ್ ಕ್ಷಮಿಸ್ಬಿಡು ಅಮರ್, ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಎಂತ ತಪ್ಪು ಮಾಡ್ಬಿಟ್ಟೆ ಕೋಕಿಲ.
ಏನು ತಿಳಿಯದೆ ನಾನು ಆತರಗೆಟ್ಟು ನಿನ್ ಚಿತ್ರಹಿಂಸೆ ಕೊಟ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಬಿಡ್ತೋನಿ, ದಯವಿಟ್ಟು ಅಂತಹ ಮಾತು ಮಾತಾಡ್ಬೇಡಿ. ನಂದು ನಿಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್. ಏನದು? ವರದಕ್ಷಿಣೆ ತಗೊಂಡಿರೋ ವಿಷಯ ನಿಮಗೆ ಗೊತ್ತಿದೆ ಅಂತ ತಿಳ್ಕೊಂಡು ನಾನ್ ನಿಮ್ಗೆ ಯಾವ ಸುಖನೂ ಕೊಡ್ಲಿಲ್ಲ. ನಮ್ಮ ಅಪ್ಪ ಅಮ್ಮ ಬೀದಿ ಪಾಲಾಗಿರೋದ್ರಿಂದ ನಾನ್ ನಿಮ್ ಜೊತೆ ಸಂಸಾರ ಮಾಡೋಕೆ ಇಷ್ಟಪಡ್ಲಿಲ್ಲ. ಇದ್ರಲ್ಲಿ ನಂದು ಯಾವ ತಪ್ಪು ಇಲ್ಲ. ನನ್ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಕ್ಷಮಿಸ್ಬೇಕಾದ್ರೆ ನಾನಲ್ಲ, ನೀನು ಕೋಕಿ. ನನ್ ಗಂಡಸು ಒಂದು ಅಹಂಕಾರದಿಂದ ನಿನಗೆ ಕೊಡುವಾಗ ಹಿಂಸೆ ಕೊಟ್ಬಿಟ್ಟೆ. ಹಳೆದಿನೆಲ್ಲ ಮಾಡ್ಬಿಟ್ಟು ಮುಂದಿನ ದಿನದ ಬಗ್ಗೆ ಯೋಚನೆ ಮಾಡು ಕೋಕಿ. ಅಗ್ನಿ ಸಾಕ್ಷಾತ್ ತಾಳಿ ಕಟ್ಟಿದ ಮೇಲೆ ನೀನ್ ಹೆಂಡ್ತಿನೇ. ಹೆಂಡ್ತಿ ಅಂದ್ರೆ ಅರ್ಧಾಂಗಿ ಅಂದ್ಮೇಲೆ ನಿನ್ ಕಷ್ಟದಲ್ಲಿ ನಂದು ಅರ್ಧ. ಬಾ, ನಿಮ್ಮಪ್ಪ ಮಾಡಿ ಸಾಲ ನಾವು ತೀರ್ಸೋಣ. ಬಾ ಕೋಕಿ, ಬಾ.